Now, so what is your PN? Simplify ಮಾಡಿ. So 6 30 by 4. So which you will get 15 by 2, which is what? 7.5. So ಅರ್ಥ ಆಯ್ತಲ್ವಾ? ಸೊ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಏರಿಯಾ ಕೊಟ್ಬಿಟ್ಟು ಸಪೋಸ್ ಏನಾದ್ರೂ ಆ ಆಲ್ಟಿಟ್ಯೂಡ್ ಬಗ್ಗೆ ಏನಾದ್ರೂ ಕ್ವಶನ್ ಕೇಳಿದಾಗ ನೀವು ಇಲ್ಲಿಗೆ ಬರಬೇಕು. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಲ್ಲೂ ಅಷ್ಟೇ, ಇದು ಫಸ್ಟ್ ಒನ್. ಆಲ್ಟಿಟ್ಯೂಡ್ ಬಗ್ಗೆ, ಆಲ್ಟಿಟ್ಯೂಡ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಸ್ಕ್ವೇರ್ ಹಾಕಂತ ಹೋಗ್ತೀವಿ ಅಷ್ಟೇ, ಆಲ್ಟಿಟ್ಯೂಡ್ ಸ್ಕ್ವೇರ್ ಈಕ್ವಲ್ ಇರುತ್ತೆ ಅಂತ ಹೇಳ್ತೀವಿ ಅಷ್ಟೇ. ಇದು ರಿಸಲ್ಟ್ 1 ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ. ನೆಕ್ಸ್ಟ್ ಇನ್ನೂ ಒಂದು ರಿಸಲ್ಟ್ ಇದೆ, ಎರಡನೇ ರಿಸಲ್ಟ್. ಸೊ ಇದೇನ್ ಹೇಳುತ್ತೆ ಎರಡನೇ ರಿಸಲ್ಟ್ ಅಂತ ಅಂದ್ರೆ, ಸೇಮ್ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಕರೆಸ್ಪಾಂಡಿಂಗ್ ಮೀಡಿಯನ್ಸ್ ಅಂತ ಇದೆ. ಸರ್ ಈಗ ಮೀಡಿಯನ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಮುಂದೆ ಬರುತ್ತದು ಮೀಡಿಯನ್ ಅಂತ ಬರುತ್ತೆ, ಲಾಸ್ಟ್ ಟಾಪಿಕ್. ಸೊ ನೀವು ಸಿಲೆಬಸ್ ಕಾಪಿ ತೆಗೆದು ನೋಡಿದ್ರೆ ಅಲ್ಲಿ ಇರುತ್ತೆ ನಿಮ್ಗೆ ಮೀಡಿಯನ್ ಅಂದ್ರೆ ಏನು, ಸೆಂಟ್ರಾಯ್ಡ್, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಕರೆಸ್ಪಾಂಡಿಂಗ್ ಮೀಡಿಯನ್ಸ್ಗೆ ಈಕ್ವಲ್ ಇರುತ್ತೆ ಅಂತ ಹೇಳಿ. So if you take any triangle, median ಅಂತ ಅಂದ್ರೆ ನೋಡಿ, ಯಾವ್ದೋ ಒಂದು ವರ್ಟೆಕ್ಸ್, ಸಪೋಸ್ ದಿಸ್ ಇಸ್ DEF ಅಂತ ಅನ್ಕೊಳ್ಳೋಣ. ಯು ಟೇಕ್ ಎನಿ ವರ್ಟೆಕ್ಸ್, ಸಪೋಸ್ ಇಫ್ ಐ ಟೇಕ್ ದಿಸ್ F ವರ್ಟೆಕ್ಸ್ ತಗೋತೀನಿ ಅಂತ ಇಟ್ಕೊಳ್ಳಿ. ಸೊ ಮೀಡಿಯನ್ ಅಂತ ಅಂದ್ರೆ ಈ F ಗೆ ಅಪೋಸಿಟ್ ಸೈಡ್ ಯಾವ್ದಪ್ಪ? ವಿಚ್ ಇಸ್ ದ ಸೈಡ್ ಅಪೋಸಿಟ್ ಟು F? DE ಅಲ್ವಾ? ಆ ಡಿ ನ ಬೈಸೆಕ್ಟ್ ಮಾಡ್ಬೇಕು. ಓಕೆನಾ? ಸೊ ಈ ಸೈಡ್ ಈಕ್ವಲ್ ಇರಬೇಕು. ಓಕೆನಾ? ಅವಾಗ ಸಪೋಸ್ ಇಫ್ ಐ ಟೇಕ್, ಸೊ ಇದನ್ನ ಎಸ್ ಅಂತ ಕರೆದ್ರೆ ನಾನು FS ನ ಏನಂತ ಕರಿತೀವಿ? FS ನ ಏನಂತ ಕರಿತೀವಿ ನಾವು? ಮೀಡಿಯನ್ ಅಂತ ಕರಿತೀವಿ. ಮೀಡಿಯನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಮೀಡಿಯನ್ ಅಂದ್ರೆ ಏನ್ ಹೇಳಿ? ಮೀಡಿಯನ್ ಅಂತ ಅಂದ್ರೆ ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್ which bisects the opposite side of the vertex. Bisect ಅಂತಂದ್ರೆ ಸಮನಾಗಿ ಎರಡು ಭಾಗಗಳನ್ನಾಗಿ ಮಾಡುತ್ತೆ. ಅಂದ್ರೆ ಏನಂತ ಹೇಳ್ಬೋದು ಇಲ್ಲಿ, SE ಡಿಸ್ಟೆನ್ಸ್ ಎಷ್ಟಿದೆ, ಓಕೆನಾ? ST ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ, ಅದನ್ನ ನಾವು ಬೈಸೆಕ್ಟ್ ಅಂತ ಕರಿತೀವಿ. ಸೊ ಕ್ಲಿಯರ್? FS ನ ನಾವೇನಂತ ಕರಿತೀವಿ? ನಾವು ಏನಂತ ಕರಿತೀವಿ? FS is called what? ಮೀಡಿಯನ್. ಓಕೆನಾ? ಸೊ ಇಲ್ಲೂ ಕೂಡ ಈಗ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಏನ ಹೇಳಿ ಸರ್, ಆಲ್ಟಿಟ್ಯೂಡ್ ಅಂದ್ರೆ ಮತ್ತೆ ಡಿಫರೆನ್ಸ್, ಆಲ್ಟಿಟ್ಯೂಡ್ ಅಂಡ್ ಮೀಡಿಯನ್ ಡಿಫರೆನ್ಸ್ ಏನು ಸರ್? ಎಸ್, ಆಲ್ಟಿಟ್ಯೂಡ್ ಮತ್ತೆ ಮೀಡಿಯನ್ ಗೆ ಡಿಫರೆನ್ಸ್ ಏನಪ್ಪಾ ಅಂತ ಅಂದ್ರೆ, ಆಲ್ಟಿಟ್ಯೂಡ್ ಅಂತ ಅಂದ್ರೆ ನೋಡಿ, ಆಲ್ಟಿಟ್ಯೂಡ್ ಅಂತ ಅಂದ್ರೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳಿದೆ. ಇದು ಬೈಸೆಕ್ಟ್ ಅಂತ ನಾನು ಹೇಳದ್ನಾ? ಈಗ AD ಮತ್ತೆ DC ಈಕ್ವಲ್ ಅಂತ ನಾನು ಹೇಳಿಲ್ಲ. ಏನಂತ ಹೇಳಿದೆ ಇಲ್ಲಿ? ಪರ್ಪೆಂಡಿಕ್ಯುಲರ್ ಅಂತ ಹೇಳಿದೆ. ಈಕ್ವಲ್ ಇದೆಯೋ ಇಲ್ಲೋ ಬಿಟ್ಟಿದ್ಯೋ ಗೊತ್ತಿಲ್ಲ. ಓಕೆನಾ? ಇದೆಷ್ಟಿದೆಯೋ ಅದೆಷ್ಟೇ ಇರ್ಬೇಕಂತ ರೂಲ್ಸ್ ಇಲ್ಲ ಇಲ್ಲಿ. ಓಕೆನಾ? ಸೊ ಇಲ್ಲಿ ಆಲ್ಟಿಟ್ಯೂಡ್ ಅಂತ ಅಂದ್ರೆ 90 ಡಿಗ್ರಿ ಇರ್ಬೇಕು. ಓಕೆನಾ? ಬಟ್ ಮೀಡಿಯನ್ ಅಂತ ಅಂದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆನಾ? 90 ಡಿಗ್ರಿ ಇರ್ಬೋದು, ಇರದೇ ಇರ್ಬೋದು, 90 ಡಿಗ್ರಿ ಇರ್ಬೇಕಂತ ರೂಲ್ಸ್ ಇಲ್ಲ. ಬಟ್ ಬೈಸೆಕ್ಟ್ ಮಾಡುತ್ತೆ, ಅಪೋಸಿಟ್ ಸೈಡ್ ನ ಎರಡು ಸಮಭಾಗಗಳಾಗಿ ಕಟ್ ಮಾಡೋದು, ಇಂಟರ್ಸೆಕ್ಟ್ ಮಾಡುತ್ತೆ ಅಂತ. ಕ್ಲಿಯರ್ ಆಯ್ತಾ? ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಆಲ್ಟಿಟ್ಯೂಡ್ ಅಂಡ್ ಮೀಡಿಯನ್. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ಸೊ ಮೀಡಿಯನ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಈಗ ಇಲ್ಲಿ ತೋರಿಸ್ಬೇಕಾಗ್ತಿಲ್ಲ ನೋಡಿ, ಇಲ್ಲಿ AD ನ ನಾನು ಮೀಡಿಯನ್ ಅಂತ ಕರಿತೀನಿ. ಮೀಡಿಯನ್ ಅಂತ ಅನ್ಬೇಕಾದ್ರೆ ಇಲ್ಲಿ ಬರಿಬೇಕು. ಸೊ AD BD ಮತ್ತೆ BD ಡಿಸ್ಟೆನ್ಸ್ ಮತ್ತೆ DC ಡಿಸ್ಟೆನ್ಸ್ ಏನಿರ್ಬೇಕು? ಸೇಮ್ ಇರಬೇಕು. ಈ DC ಡಿಸ್ಟೆನ್ಸ್ ಮತ್ತೆ BD ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಸೊ AD is an altitude, ಮೀಡಿಯನ್ ಅಂತ ಅನ್ಕೊಂತೀನಿ. PM is ಇದು ಅಷ್ಟೇ. ಸೊ ಇವೆರಡು ಕೂಡ ಈಕ್ವಲ್ ಇರ್ತವೆ. PM is also median. ಓಕೆನಾ? ಸೊ ಇನ್ ಸಿಮಿಲರ್ ಟ್ರಯಾಂಗಲ್, ಸಪೋಸ್ ಇಫ್ ಯು ಕನ್ಸಿಡರ್ ದೀಸ್ ಟು ಆರ್ ಸಿಮಿಲರ್, then the ratio between their areas is equal to the square of their what? The ratio of their medians ಗೆ ಸ್ಕ್ವೇರ್ ಗೆ ಈಕ್ವಲ್ ಆಗಿರುತ್ತೆ ಅಷ್ಟೇ. ಓಕೆನಾ? ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಮೀಡಿಯನ್ ಮತ್ತೆ ಆಲ್ಟಿಟ್ಯೂಡ್, ಮತ್ತೆ ಇನ್ನ ನೆಕ್ಸ್ಟ್ ಬರುತ್ತೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಬರುತ್ತೆ. ಅಲ್ಲೆಲ್ಲ ಏನ್ ಡಿಫರೆನ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ ಮೀನಿಂಗ್ ಅರ್ಥ ಮಾಡ್ಕೊಂತ ಹೋಗಿ.
ಸೊ ಕ್ಲಿಯರ್ ಇದೆಯಾ? ಏನೋ ಡೌಟ್ ಇದೆಯಾ ಮೀಡಿಯನ್ ಮತ್ತೆ ಆಲ್ಟಿಟ್ಯೂಡ್ ಗೆ ಡಿಫ್ರೆನ್ಸ್? ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ನೆಕ್ಸ್ಟ್ ಕಮಿಂಗ್ ಲಾಸ್ಟ್ ಟಾಪಿಕ್ ಇದೆ ನೋಡಿ, ಕನ್ಕರೆನ್ಸಿ ಆಫ್ ಲೈನ್ಸ್ ಅಂತ. ನಾನು ಅಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೀಡಿಯನ್ ಅಂದ್ರೆ ಏನು, ಅದ್ರ ಪ್ರಾಪರ್ಟೀಸು, ಆಲ್ಟಿಟ್ಯೂಡ್ ಅಂದ್ರೆ ಏನು, ಅದ್ರ ಪ್ರಾಪರ್ಟೀಸು, ಇನ್ ಸೆಂಟರ್, ಸರ್ಕಮ್ ಸೆಂಟರ್, ಸರ್ಕಮ್ ಸರ್ಕಲ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಇದು ವಿಷಯ, ಎಲ್ಲದಕ್ಕೂ ಸ್ಕ್ವೇರ್ ಇದೆ. ನೆಕ್ಸ್ಟ್ ಥರ್ಡ್ ರಿಸಲ್ಟ್ ಇವೆಲ್ಲ ಒಂದೇ ತರನೇ ಇದಾವೆ, ನೀವೇನ್ ವರಿ ಮಾಡ್ಕೊಳ್ಳೋದಿದೆ, ಎಲ್ಲಾನು ಒಂದೇ. ಅಂದ್ರೆ ಡಿಫರೆನ್ಸ್ ನ ಅರ್ಥ ಮಾಡ್ಕೊಂತ ಹೋಗಿ. ಇಲ್ಲೂ ಅಷ್ಟೇ, ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ ಆಫ್ ದ ಸ್ಕ್ವೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ ಬೈಸೆಕ್ಟರ್ ಸೆಗ್ಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಏನ್ ಸರ್ ಆಂಗಲ್ ಬೈಸೆಕ್ಟರ್ಸ್ ಅಂದ್ರೆ? ಆಂಗಲ್ ಬೈಸೆಕ್ಟರ್ ಅಂತ ಅಂದ್ರೆ ನೋಡಿ, ಬೈಸೆಕ್ಟರ್ ಅಂದ್ರೆ ಏನ್ ಹೇಳಿ? ಬೈಸೆಕ್ಟ್ ಮೀನ್ಸ್ ವಾಟ್? ಮೇಕಿಂಗ್ ಇಟ್ ಟು ಟೂ ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಪಾರ್ಟ್ಸ್ ಅಂತ. ಓಕೆನಾ? ಏನ್ ಈಕ್ವಲ್ ಪಾರ್ಟ್ ಅಂತ ಹೇಳ್ತಿದ್ದಾರೆ ಅವರು? ಮೆನ್ಷನ್ ಮಾಡ್ತಿದ್ದಾರೆ ಆಂಗಲ್ ನ ಬೈಸೆಕ್ಟ್ ಮಾಡ್ತಿದ್ದಾವೆ. ಅಂದ್ರೆ ಯಾವ್ದಾದ್ರು ಒಂದು ವರ್ಟೆಕ್ಸ್ ತಗೊಂಡು ಅಲ್ಲೊಂದು ಆಂಗಲ್ ಸಬ್ಟೆಂಡ್ ಆಗಿರುತ್ತಲ್ವಾ, ಆ ಆಂಗಲ್ ನ ಈಕ್ವಲ್ ಎರಡು ಭಾಗಗಳಾಗಿ ಮಾಡುವಂತ ಲೈನ್ ಸೆಗ್ಮೆಂಟ್ ಏನಿರುತ್ತೆ, ದಾಟ್ ಲೈನ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಆಂಗಲ್ ಬೈಸೆಕ್ಟರ್ ಸೆಗ್ಮೆಂಟ್. ಸಿಂಪಲ್ ಆಗಿ ಆಂಗಲ್ ಬೈಸೆಕ್ಟರ್ ಅಂತ ಕರಿತೀವಿ. ಓಕೆನಾ? Angle bisector means what? It is a line segment which divides any angle with two equal angles. ಕ್ಲಿಯರ್ ಅಲ್ವಾ? ನೋಡಿ, ಈಗ ಈ ABC ಅಂತ ಒಂದು ಟ್ರಯಾಂಗಲ್ ಇದೆ, PQR ಅಂತ ಒಂದು ಟ್ರಯಾಂಗಲ್ ಇದೆ, ಅಂಡ್ ದೇ ಆರ್ ವಾಟ್? ಸಿಮಿಲರ್ ಅಂತ ಅವನೇ ಕೊಟ್ಟಿದ್ದಾನೆ. ದೇ ಆರ್ ಸಿಮಿಲರ್ ಅಂಡ್ AL is what? AL is what? It is an angle bisector. ಓಕೆನಾ? It is an angle bisector of which angle? ಎ ಆಂಗಲ್ ನ ಬೈಸೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಒನ್ ಏನಿದೆ ಆಂಗಲ್, ಈ ಆಂಗಲ್ ಮತ್ತೆ ಈ ಆಂಗಲ್ ಏನಿರ್ತವೆ? ಸಪೋಸ್ ಇಫ್ ದಿಸ್ ಇಸ್ 30 ಡಿಗ್ರಿ, ದಿಸ್ ವಿಲ್ ಬಿ ವಾಟ್? ದಿಸ್ ಈಸ್ ಆಲ್ಸೋ 30 ಡಿಗ್ರಿ. ಅದನ್ನೇ ಆಂಗಲ್ ಬೈಸೆಕ್ಟ್ ಮಾಡ್ತಾ ಇದೆ. ಆಂಗಲ್ ನ ಅರ್ಧ ಭಾಗ ಮಾಡ್ತಾ ಇದೆ, ಅದನ್ನೇ ಆಂಗಲ್ ಬೈಸೆಕ್ಟರ್ ಅಂತ ಅನ್ನೋದು. ಸೊ ಇದು ಕೂಡ PM is also angle bisector. ಓಕೆನಾ? ಸೊ ಆಂಗಲ್ ಬೈಸೆಕ್ಟರ್ ಇದೆ. ದೆನ್ ಅಕಾರ್ಡಿಂಗ್ ಟು ದಿಸ್ ಥಿಯರಮ್ ಏನ್ ಹೇಳ್ತಿದೆ, ಟ್ರಯಾಂಗಲ್ ABC PQR ಸಿಮಿಲರ್ ಆಗಿದ್ರೆ ಏರಿಯಾ ರೇಷಿಯೋ ತಗೊಂಡ್ರೆ ಎರಡು ಟ್ರಯಾಂಗಲ್ದು ಏರಿಯಾಗಳನ್ನ ಆ ಆಂಗಲ್ ಬೈಸೆಕ್ಟರ್ ಸ್ಕ್ವೇರ್ ಗೆ ಈಕ್ವಲ್ ಇರುತ್ತೆ ರೇಷಿಯೋಗೆ. ಸೊ AL ಸ್ಕ್ವೇರ್ PM ಸ್ಕ್ವೇರ್ ಗೆ ಈಕ್ವಲ್ ಇರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಕ್ಲಿಯರ್ ಅಲ್ಲ? ಮತ್ತೆ ಇವ್ ನೋಡಕ್ಕೆಲ್ಲ ಒಂದೇ ತರ ಇದಾವಲ್ಲ ಸರ್, ಹೆಂಗ್ ಸರ್? ನೆನ್ಪಿಟ್ಕೊಳ್ಳೋದೇನಿಲ್ಲ, ಈಸಿನೇ ಇದೆ. ಆಂಗಲ್ ಬೈಸೆಕ್ಟರ್ಗೂ ಈಕ್ವಲ್ ರೇಷಿಯೋ ಸೇಮ್ ಅದೇ ತರನೇ. ಏನದು ಮೀಡಿಯನ್ಗೂ ಅದೇನೆ, ಆಲ್ಟಿಟ್ಯೂಡ್ಗೂ ಕೂಡ ಅದೇನೆ. ಕ್ಲಿಯರ್ ಆಯ್ತಾ? ಈ ಮೂರು ಪ್ರಾಪರ್ಟಿ ಕ್ಲಿಯರ್ ಇದೆಯಾ? ಡಿಫ್ರೆನ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಆಂಗಲ್ ಬೈಸೆಕ್ಟರ್ ಅಂದ್ರೆ ಏನು, ಆಲ್ಟಿಟ್ಯೂಡ್ ಅಂದ್ರೆ ಏನು, ಮೀಡಿಯನ್ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ರಿಸಲ್ಟ್ ಇದೆ. ಸೊ ದಟ್ ರಿಸಲ್ಟ್ ಇಸ್ ಆನ್ ಪೆರಿಮೀಟರ್. ಓಕೆನಾ? ಸಪೋಸ್ ಇಫ್ ಯು ಟೇಕ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಅಗೈನ್, the areas of two similar triangles are in the ratio of the squares of their so this will be, this is not median, this is what? Perimeter. So typing error agide ashte. ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೆರಿಮೀಟರ್ ಈಕ್ವಲ್ ಆಗಿರುತ್ತೆ. ಅರ್ಥ ಆಗಲ್ವಾ? ಪೆರಿಮೀಟರ್ ಅಂದ್ರೆ ಏನು? ಪೆರಿಮೀಟರ್ ಮೀನ್ಸ್ ವಾಟ್? ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಪೆರಿಮೀಟರ್ ಅಂತಂದ್ರೆ ದ ಸಮ್ ಆಫ್ ಆಲ್ ಎಲ್ಲಾ ಸೈಡ್ಸ್ ಲೆನ್ಸ್ ಗಳನ್ನ ಆಡ್ ಮಾಡಿದ್ರೆ ನಮ್ಗೆ ಪೆರಿಮೀಟರ್ ಸಿಗುತ್ತೆ. ಅಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಆ ಏರಿಯಾ ಬಂದ್ಬಿಟ್ಟು ಪೆರಿಮೀಟರ್ ಸ್ಕ್ವೇರ್, ಐ ಮೀನ್ ದ ರೇಷಿಯೋ ತಗೊಂಡಾಗ ಪೆರಿಮೀಟರ್ ಸ್ಕ್ವೇರ್ ರೇಷಿಯೋಗೆ ಈಕ್ವಲ್ ಇರುತ್ತೆ. P1 square by P2 square. So where P1 is what? Where P1 is the perimeter of triangle ABC and P2 is the perimeter of triangle PQR. ಕ್ಲಿಯರ್ ಆಯ್ತಲ್ಲ? ಈಗ ಎಲ್ಲದಕ್ಕೂ ಯಾವ್ದಾದಕ್ಕೆ ಸ್ಕ್ವೇರ್ ಈಕ್ವಲ್ ಇರುತ್ತೆ ರೇಷಿಯೋ ಆಫ್ ಸ್ಕ್ವೇರ್ ಗೆ? ನೋಡಿ, ಫಸ್ಟ್ ಒನ್ ಯಾವ್ದು ನೋಡಿದ್ವಿ ನಾವೀಗ? ಯಾವ್ದು ನೋಡಿದ್ವಿ ಫಸ್ಟ್ ಒನ್? ಆಲ್ಟಿಟ್ಯೂಡ್ ಸ್ಕ್ವೇರ್. ಓಕೆನಾ? ನೆನ್ಪಿಟ್ಕೊಳ್ಳೋದು ತುಂಬಾನೇ ಈಸಿ. ಆಲ್ಟಿಟ್ಯೂಡ್ಗೂ ಈಕ್ವಲ್ ಇರುತ್ತೆ, ಆಲ್ಟಿಟ್ಯೂಡ್ಗೂ ಅದೇ ತರನೇ, ಮೀಡಿಯನ್ಗೂ ಅದೇ ತರನೇ ಸೇಮ್. ದೆನ್ ಆಂಗಲ್ ಬೈಸೆಕ್ಟರ್ಗೂ ಸೇಮ್. ಓಕೆ? ದೆನ್ ಪೆರಿಮೀಟರ್ ಎಲ್ಲಕ್ಕೂ ಸ್ಕ್ವೇರ್ ನೆನಪಿರ್ಲಿ. ಮತ್ತೆ ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ನಾವೇನ್ ಮಾಡ್ತೀವಿ ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ್ದೋ ಒಂದು ರಿಸಲ್ಟ್ ಇರುತ್ತೆ, ಆ ರಿಸಲ್ಟ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಬಟ್ ನಾವು ಒಂದ್ 2 ಸ್ಟೆಪ್ ಮುಂದೆ ಹೋಗಿರ್ಬೇಕು.
ಸೊ ಕಾನ್ಸಿಕ್ವೆನ್ಸಸ್ ಗಳನ್ನೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಅಲ್ಲ? ಈ 4 ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್. ಅದ್ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿನೇ. ಸೊ ಈಗ ಪ್ರಾಬ್ಲಮ್ಸ್ ಗೆ ಹೋಗೋಣ. ನಿಮ್ಮ ಅಪ್ರೋಚ್ ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಕ್ಲಿಯರ್ ಇದೆಯಾ? ಸೊ ಓಕೆ, ಸೊ ನಾನೀಗ ಕ್ವಶನ್ ಕೊಡ್ತೀನಿ. ಸೊ ಟ್ರೈ ಟು ಆನ್ಸರ್. ಕಾಣ್ತಾ ಇದೆಯಾ ಕ್ವಶನ್? ಸೊ ಆನ್ಸರ್ ಮಾಡಿ. 2536 ಆಪ್ಷನ್ ಸಿ. ವೆರಿ ಗುಡ್. ಎಲ್ರು ಆನ್ಸರ್ ಮಾಡಿ. ಮತ್ತೆ ಸುಮ್ನೆ ಕುತ್ಕೊಳಕ್ ಹೋಗ್ಬಿಡಿ ದಯವಿಟ್ಟು. ಎಲ್ರು ಒಂದು ಪೆನ್ನು, ಬೆಟರ್ ಟು ಮೇಕ್ ಯುವರ್ ಓನ್ ನೋಟ್ಸ್. ಯಾಕಂದ್ರೆ ನಾವು ಕಳ್ಸೋದಕ್ಕಿಂತ ನಿಮ್ಮ ಕೈಯಾರೆ ನೀವೇನ್ ನೋಟ್ಸ್ ಮಾಡ್ತೀರಾ, ದಟ್ ಈಸ್ ಇಂಪಾರ್ಟೆಂಟ್. Yes. So the ratio of corresponding sides of two similar triangles 5:6 ಅಂತ ಕೊಟ್ಟಿದ್ದಾರೆ. Then what is the ratio of their areas ಅಂತ ಕೇಳಿದ್ದಾರೆ. ಸೊ ಅವ್ರ ಸೈಡ್ಸ್ ಏನಾದ್ರು ಕೊಟ್ಬಿಟ್ಟು ಏರಿಯಾಸ್ ಕೇಳಿದ್ರೆ ಏನ್ ಮಾಡ್ಬೇಕಂತಂದ್ರೆ ಬೆಟರ್ ಸಿಂಪಲ್. ಸೊ ಏನ್ ಹೇಳುತ್ತೆ, ಸೊ ಸ್ಕ್ವೇರ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ನಿಮ್ಗೆ ಡೆಫಿನಿಷನ್ ಗೊತ್ತಲ್ವಾ? ಸೊ ಆ ಡೆಫಿನಿಷನ್ ಪ್ರಕಾರ ಜಸ್ಟ್ ಸ್ಕ್ವೇರ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. 5 ಸ್ಕ್ವೇರ್ ಎಷ್ಟಾಗುತ್ತೆ? 25 ಆಗುತ್ತೆ. 6 ಸ್ಕ್ವೇರ್ 36 ಆಗುತ್ತೆ. ಓಕೆನಾ? ಸೊ ಅದ್ರಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆನಪಿರ್ಲಿ. ಸೊ ಏರಿಯಾ ಆಫ್ ABC ಡಿವೈಡ್ ಬೈ ಸೊ ಏರಿಯಾ ಆಫ್ PQR ಅಂತ ಅಂದ್ಕೊಂಡ್ರೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? AB square, or else simply I can say AB square divided by what? PQ square ಅಂತ ಹೇಳ್ಬೋದು. Okay, so which is equal to AB ಕೊಟ್ಟಿದ್ದಾರೆ. ಸೊ ಒಂದು ರೇಷಿಯೋ ಯಾವ ರೇಷಿಯೋ 5/6 ಅಂತ ಇದೆ ಅಂತ ಅನ್ಕೊಂತೀನಿ. ಓಕೆನಾ? ಸೊ 5 ಹೋಲ್ ಸ್ಕ್ವೇರ್ ಡೈರೆಕ್ಟ್ ಹಾಕ್ತೀನಿ. 5/6 ಹೋಲ್ ಸ್ಕ್ವೇರ್. ಸೊ ಇದನ್ನ ಏನು ಮಾಡ್ಬೋದು? 25/36 ಅಂತ ಬರಿಬಹುದು. ಸೊ ಇಫ್ ಯು ಟೇಕ್ 25:36, that is this. ನೋಡಿ, ತುಂಬಾ ಕ್ವಶನ್ ಗಳಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಕನ್ಫ್ಯೂಷನ್ ಸಿಗಾಕ್ಸ್ಬಿಡ್ತಾರೆ. ಏನಂದ್ರೆ 36:25 ಅಂತ ಕೊಟ್ಟಿದ್ದಾರೆ. ಬಟ್ ಹಂಗ್ ತಗೊಳಂಗಿಲ್ಲ. ಇಲ್ಲಿ ಯಾವ ಆರ್ಡರ್ ಅಲ್ಲಿ ಕೊಟ್ಟಿರ್ತಾನೆ ಸೊ ಕ್ವಶನ್ ಅಲ್ಲಿ, ಅದೇ ಆರ್ಡರ್ ಅಲ್ಲಿ ನೀವು ಇಲ್ಲಿ ರೇಷಿಯೋಸ್ ತಗೋಬೇಕಾಗತ್ತೆ. ಕ್ಲಿಯರ್? ಪ್ರೊಪೋರ್ಷನ್ ನ. ಸೊ ಇಲ್ಲಿ 5:26 ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ನೀವೇನ್ ತಗೋಬೇಕು? ಯು ಹ್ಯಾವ್ ಟು ಟೇಕ್ 25:36. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಇದು ಅದೇ ತರ ಕ್ವಶನ್ ಮಾಡ್ತೀರಾ? ಆಪ್ಷನ್ ಬಿ. Last option. 16. Answer D, sir. ಆಪ್ಷನ್ ಡಿ. 16:81. Option D. ವೆರಿ ಗುಡ್. ಸೊ ನೀವು ಇದಕ್ಕೆಲ್ಲ ಸಿಂಪ್ಲಿಫಿಕೇಶನ್ ಎಲ್ಲ ಮಾಡಕ್ ಹೋಗ್ಬಿಡಿ, ಡೈರೆಕ್ಟ್ ಆಗಿ ನೋಡಿ. ಸೈಡ್ಸ್ ರೇಷಿಯೋ ಕೊಟ್ಟಿದ್ರೆ ಡೈರೆಕ್ಟ್ ಏರಿಯಾಸ್ದು ನಿಮ್ಗೆ ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕ್ವೇರ್ ಮಾಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. 4 ಸ್ಕ್ವೇರ್ 16. ಸೊ 4 ಸ್ಕ್ವೇರ್ 16. ಸೊ 9 ಸ್ಕ್ವೇರ್ 81 ಅಷ್ಟೇ. ಆಪ್ಷನ್ ಡಿ ಅಂತ ಹೇಳ್ಬೇಕಷ್ಟೇ. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಇಲ್ಲಿಂದ ಸ್ವಲ್ಪ ಮಾಡ್ಕೊಂತ ಹೋಗಿ, ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. One by 16. 1/16, sir. 16, sir. Yes. 1/16. ವೆರಿ ಗುಡ್. D. ಸರ್ 16/1. ಆಪ್ಷನ್ ಎ 16. ಇನ್ನು ಒಂದ್ಸರಿ ಯೋಚನೆ ಮಾಡಿ. ಎಲ್ರು ಇನ್ನೊಂದ್ಸರಿ ಯೋಚನೆ ಮಾಡಿ. ಸರ್ ಅದು QR 1/16. ಕೆಳಗಿದೆ, ನಾವು ರೆಸಿಪ್ರೋಕಲ್ ತಗೋಬೇಕಾಗುತ್ತಲ್ವಾ ಸರ್? 1/4 will become 4/1. ನೋಡಿ ಇನ್ನೊಂದ್ಸರಿ ನೋಡಿ, ಯೋಚನೆ ಮಾಡಿ. Option A, sir. Yes. ಆಪ್ಷನ್ ಎ ಸರ್. 16, sir. ಗುಡ್. ಇಲ್ಲಿ ನೀವು ಗೊತ್ತಾಯ್ತಲ್ವಾ? ಆದ್ರೆ ನಿಮ್ಗೆ ಎಷ್ಟು ಈಸಿಯಾಗಿ ಕನ್ಫ್ಯೂಷನ್ ಮಾಡ್ಬಿಡ್ತಾನೆ ಅಂತ ಅಂದ್ರೆ ನಾವು ಸರಿ ತುಂಬಾ ಸರಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ತರ ಸಿಲ್ಲಿ ಮಿಸ್ಟೇಕ್ಸ್. ಎಲ್ಲಾ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ನಾವ್ ಏನು ಅರ್ಜೆನ್ಸಿನಲ್ಲಿ ಮಾಡಕ್ ಹೋಗ್ಬಿಟ್ಟು ಆನ್ಸರ್ ತಪ್ಪಾಗಿ ಬಂದಿರ್ತೀವಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿ, ತುಂಬಾ ಈಸಿ ಇದೆ ಅಂತ ನೀವ್ ಯಾವ ಕ್ವಶನ್ ನೋಡ್ತೀರಾ ಅಲ್ಲೇನೋ ಸ್ವಲ್ಪ ಟ್ವಿಸ್ಟ್ ಇದೆ ಅಂತ. ಓಕೆನಾ? ಸ್ವಲ್ಪ ನೋಡ್ಕೊಳ್ಳಿ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅವನು ಅಂದ್ರೆ ABC is similar to PQR ಅಂತ ಕೊಟ್ಟಿದ್ದಾನೆ. ಬಟ್
BC by QR ಅಂತ ಕೊಟ್ಟಿದ್ದಾನಲ್ವಾ. ಬಟ್ ಇಲ್ಲಿ ಕೇಳಿರೋದು ಅವನು ಉಲ್ಟಾ PRQ ಫಸ್ಟ್ ಕೇಳಿದಾನೆ. ಸೊ PRQ ಫಸ್ಟ್ ಕೇಳಿರ್ಬೇಕಂತಾರೆ ನಾವು ರೆಸಿಪ್ರೋಕಲ್ ತಗೋಬೇಕು. ಸೊ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, ಸೊ ಇವಾಗ ಹಂಗ್ ತಗೊಳಕ್ ಹೋದ್ರೆ ಏನಾಗುತ್ತೆ, ಸೊ ಇದ್ರದ್ದು ರೇಷಿಯೋ ಏನಾಗುತ್ತೆ, ರೇಷಿಯೋ ಬಂದ್ಬಿಟ್ಟು ಇಸ್ ಈಕ್ವಲ್ ಟು ಏನ್ ಬರೀಬೇಕು ಫಸ್ಟ್ ನಾವು QR ಸ್ಕ್ವೇರ್ ಡಿವೈಡ್ ಬೈ BC ಸ್ಕ್ವೇರ್ ಆಗುತ್ತೆ. ಸೊ QR ಸ್ಕ್ವೇರ್ BC ಸ್ಕ್ವೇರ್. ಸೊ QR by BC is what, 1/4 ಇದೆ, ಬಟ್ 4/1 ಅಂತ ತಗೋಬೇಕು. ಸೊ 4/1 whole square, so which is equal to 16. So option A is correct. ಕ್ಲಿಯರ್ ಆಯ್ತಲ್ವಾ. ಸೊ ಇಲ್ಲಿ ನಿಮ್ಗೆ ಒಂದ್ಸರಿ ಉಲ್ಟಾ ಪಲ್ಟಾ ಕೊಡ್ತಾನೆ. ಸೊ ಇಲ್ಲಿ ನಿಮ್ಗೆ ರಿವರ್ಸ್ ಕೊಟ್ರೆ ಅದನ್ನ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ಕ್ಲಿಯರ್ ಆಯ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೋಡಿ ಆನ್ಸರ್ ಮಾಡಿ. So the areas of two similar triangles ABC and PQ are in the ratio. They given the areas here, not the sides, areas. ಈ ತರ ಕ್ವಶನ್ ನಿಮ್ಮ ಇದ್ರಲ್ಲಿ ಕೊಟ್ಟಿದ್ದಾನೆ HSTR ಎಕ್ಸಾಮ್ ಅಲ್ಲಿ. ಏರಿಯಾಸ್ ಅವನೇ ಕೊಟ್ಟಿದ್ದಾನೆ ಅಂತಂದ್ರೆ ಏರಿಯಾದು ರೇಷಿಯೋ ತಗೊಳ್ಳಿ. ಸೊ ಏರಿಯಾ ಏನ್ ಕೊಟ್ಟಿದ್ದಾನೆ, ಸೊ 9/16 ಅಂತ ಕೊಟ್ಟಿದ್ದಾನೆ. ಅವನೇ 9:16 ಅಂತನ ಕೊಟ್ಟಿದ್ದಾನಲ್ಲ. ಸೊ ಅದನ್ನ ರೇಷಿಯೋನಲ್ಲಿ ಬರ್ಕೊಳ್ಳಿ. ಸೊ 9:16 9/16 ಅಂತ ಬರ್ಕೋತೀರಾ. ಸೊ ಇಸ್ ಈಕ್ವಲ್ ಟು, ಮತ್ತೆ ಅದು ಯಾವ್ದಕ್ಕೆ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಗೆ ಸ್ಕ್ವೇರ್ ಮಾಡ್ಕೊಳ್ಳಿ. ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ಇಲ್ಲಿ ಕೊಟ್ಟಿರೋ ಸೈಡ್ ಯಾವ್ದು, BC ಅಂದ್ರೆ ಮೇಲ್ಗಡೆ ಏನ್ ಬರಿಬೇಕು, ಮೇಲ್ಗಡೆ ಯಾವ ಸೈಡ್ ತಗೊಂಡಿದ್ರೆ ನೋಡಿ ABC ಅಲ್ವಾ. ಓಕೆ, BC ಸ್ಕ್ವೇರ್ ಮಾಡ್ಕೊಳ್ಳಿ. 6 centimeter sir, option D. ಆರ್ಎಲ್ಸ್ ಹಿಂಗ್ ಬರ್ಕೊಳ್ಳಿ, BC by BC ಗೆ ಕರೆಸ್ಪಾಂಡಿಂಗ್ ಸೈಡ್ ಅವ್ನು ಕೇಳಿದ್ರೆ QR. ಓಕೆನಾ. ಸೊ ಡೆಫಿನೆಟ್ಲಿ BC ಗೆ ಕರೆಸ್ಪಾಂಡಿಂಗ್ ಸೈಡ್ QR ಆಗುತ್ತೆ. ಸೊ QR ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀರಾ. ಆರ್ಎಲ್ಸ್ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್. ಸೊ ಇದನ್ನ ಏನ್ ಮಾಡಿ ಅಂತಂದ್ರೆ, ಬೆಟರ್ ಟು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್. ಸೊ ದಟ್ ಈಸ್ ಏನಂತ ಬರೀಬಹುದು, 3/4 the whole square, which is equal to BC by Q. BC is given, right? So it is 4.5 divided by QR the whole square. So ಹಂಗಾಗಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೋಡಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಎಲ್ಲ ಮಾಡ್ತಾ ಇದೀನಿ, ಬಟ್ ನೀವು ಬೇಗ ಮಾಡ್ಕೋಬೇಕು ಎಕ್ಸಾಮಿನೇಷನ್ ಅಲ್ಲಿ. ನಾವು ಏನ್ ಬಂತೀಗ 3/4 ಅಲ್ವಾ. 4 into 4.5 divided by 3 is equal to QR. ಓಕೆನಾ. ಸೊ 1.5 ಎರಡು 1.5 ಮೂರ್ ಹೌದಾ ಇಲ್ಲ, 15 months 15 2 30, 15 3 45 ಅಲ್ವಾ. 1.5 ನೀವ್ ಈ ತರ ನೀವೇನ್ ಮಾಡ್ತೀರಾ, ತುಂಬಾ ಜನ 4.5 into 4 ನ ಮಲ್ಟಿಪ್ಲೈ ಮಾಡಕ್ ನೋಡ್ತೀರಾ. ಹಂಗ್ ಮಲ್ಟಿಪ್ಲೈ ಮಾಡಕ್ ಹೋಗ್ಬೇಡಿ. ಅಲ್ಲೇ ಪಾಯಿಂಟ್ ಅಲ್ಲೇ ಡಿವೈಡ್ ಆಗತ್ತರ ಇದ್ರೆ ನಮ್ಗೆ ನೀಟಾಗಿ ವಿತೌಟ್ ಡೆಸಿಮಲ್ಸ್ ಬಂದ್ರೆ ನಮ್ಗೆ ಈಸಿ ಟು ಸಿಂಪ್ಲಿಫೈ. ಸೊ ನೆಕ್ಸ್ಟ್ 2 1s 2 2s ಆಗುತ್ತೆ. ದೆನ್ QR will be what, it is 6. So option D is correct. So any doubts in this? ಬರ್ಕೊಳ್ಳಿ. ಮತ್ತೆ ಸಿಂಪ್ಲಿಫಿಕೇಶನ್ ಚೆನ್ನಾಗಿ ಕಲ್ತಿರ್ಬೇಕು ಫಾಸ್ಟ್ ಆಗಿ. ಅಂದ್ರೆ ಸಿಂಪ್ಲಿಫಿಕೇಶನ್ ಮತ್ತೆ ಇನ್ನೊಂದು ಎಲ್ಲಾನು ಹೇಳ್ಕೊಡಕ್ಕಾಗಲ್ಲ. ಸಿಂಪ್ಲಿಫಿಕೇಶನ್ ಯಾವಾಗ ಬರುತ್ತೆ ಅಂದ್ರೆ, ಸೊ ಇಫ್ ಯು ಸಾಲ್ವ್ ಮೋರ್ ನಂಬರ್ ಆಫ್ ಕ್ವಶನ್ಸ್, ಅವಾಗ ನಿಮಗೆ ಸಿಂಪ್ಲಿಫಿಕೇಶನ್ ತಾನಾಗಿ ಬರುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ ಮಾಡಿ. ಕೇರ್ಫುಲ್ ಆಗಿ ಮಾಡಿ ಕ್ವಶನ್ ನ. ರೀಡ್ ದ ಕ್ವಶನ್ ಪ್ರಾಪರ್ಲಿ. ಏನ್ ಕೊಟ್ಟಿದ್ದಾನೆ, ಏನ್ ಮಾಡ್ಬೇಕು,
1:4 option 1:2. ಓಕೆ. ಸೊ ಏನ್ ಕೊಟ್ಟಿದ್ದಾನೆ ಅಲ್ಲಿ? ವಾಟ್ ಇಸ್ ಗಿವನ್? ಗಿವನ್ 2 triangles ABC and APQ are similar. ಸೊ ಮತ್ತೆ ಅಲ್ಲಿ ಏರಿಯಾದು ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ನೋಡಿ, ಏರಿಯಾ ಏನ್ ಕೊಟ್ಟಿದ್ದಾನೆ? ಏರಿಯಾ ಆಫ್ APQ ಏನ್ ಕೊಟ್ಟಿದ್ದಾನೆ ಅದನ್ನ ಈ ಏರಿಯಾ ಆಫ್ ನಾವ್ ಯಾವತ್ತು ರೇಷಿಯೋ ತಗೋಬೇಕಲ್ವಾ, ಈ ಏರಿಯಾ ಆಫ್ ಟ್ರಯಾಂಗಲ್ ABC ನ ಈ ಕಡೆ ತಗೊಂಡ್ಬನ್ನಿ. ಅವಾಗ ಏನಾಗುತ್ತೆ? ಡಿವೈಡ್ ಬೈ ಏರಿಯಾ ಆಫ್ ವಾಟ್? ಸೊ ಏರಿಯಾ ಆಫ್ ABC ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ವಿಚ್ ಇಸ್ ಈಕ್ವಲ್ ಟು ಈ ಕಡೆ ಏನ್ ಹೊಡೆದಿರುತ್ತೆ? 4 ಮಾತ್ರ ಹೊಡೆದಿರುತ್ತೆ, ಹೌದಾ ಇಲ್ವಾ? ಸೊ 4 ಅಂದ್ರೆ 4/1. ಸೊ ನಮ್ಗೆ ಇದು ನಮ್ಗೆ ಸೈಡ್ಸ್ ಬೇಕಂತ ಏನ್ ಮಾಡ್ಬೇಕು? ಅದನ್ನ ಏನಂತ ಬರ್ಕೊಳ್ಳಿ? 2/1 ಅಂತ ಬರ್ಕೊಳ್ಳಿ. ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಾ? that 4/1 written as 2/1 the whole square. So ಯಾಕೆ ತಪ್ಪೇಳಿ? Ratio BC to PQ. ರಿವರ್ಸ್ ಮಾಡಿ ಅಷ್ಟೇ. ಸೊ ಹಿಂಗ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ಸೊ ವಿಚ್ ಇಂಪ್ಲೈಸ್ 2:1 ಬರುತ್ತಲ್ವಾ, ಬಟ್ ಅದನ್ನ ರಿವರ್ಸ್ ಮಾಡಿ ಅಷ್ಟೇ. ಇದನ್ನ ರಿವರ್ಸ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ ದ ಆನ್ಸರ್ ಇಸ್ 1:2. 1:2. ಅರ್ಥ ಆಯ್ತಾ ನಾನು ಹೇಳಿದ್ದು? ಬಟ್ ಇಲ್ಲಿ ಕೊಟ್ಟಿರೋದು ನೋಡಿ, ಇಲ್ಲಿ 4 ಏರಿಯಾ ಆಫ್ ಟ್ರಯಾಂಗಲ್ ABC, ಮತ್ತೆ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಇದೆಯಲ್ಲ, ಯಾಕೆ? ಓ ಇಲ್ಲಿ ಬೇರೆ ಇದೇನೋ ಇದೆ. ಇಲ್ಲ ಇದು ತಪ್ಪಿದೆ. ಇದು ಬರೋದೇ ಇಲ್ಲ ಇದು. ಸೊ ನಾನ್ ಅನ್ಕೊಂಡೆ ಅದ ಮಲ್ಟಿಪ್ಲಿಕೇಶನ್ ಬರೋದಿಲ್ಲ. ಹೌದು. ಇಲ್ಲ ಅದು ಬರಲ್ಲ ಬಿಡಿ. ಸಾರಿ. ಸೊ ಐ ವಾಸ್ ಥಿಂಕಿಂಗ್ ಇನ್ ದಟ್ ವೇ. ಇದು ಅರ್ಥ ಆಯ್ತಾ? ಅವ್ರು ನೀವು ತಗೋಬೇಕಾದ್ರೆ ಆಕ್ಚುಲಿ ಹೆಂಗ್ ತಗೋಬೇಕಿತ್ತು ಅಂತ ಅಂದ್ರೆ ABC ಮೇಲ್ ತಗೋಬೇಕಿತ್ತು. ಯಾಕೆ ಅಂದ್ರೆ ಫಸ್ಟ್ BC to PQ ಕೇಳಿದ್ದಾರೆ. ನೀವ್ ಹೆಂಗಾದ್ರೂ ತಗೊಳ್ಳಿ, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಕಾರ್ಡಿಂಗ್ಲಿ ನೀವು ಆನ್ಸರ್ ನ ಬರಿಬೇಕಾಗತ್ತೆ. ಸೊ 1:2 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆಯಾ? ಇದು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ನೀವು ಉಲ್ಟಾ ತಗೋಬೇಕಾಗತ್ತೆ. ಇದು ಹೆಂಗೆ ಆಕ್ಚುಲ್ ಆಗಿ ಮಾಡೋದು ಹೆಂಗೆ ಅಂತ ಅಂದ್ರೆ ಏರಿಯಾ ಆಫ್ ವಾಟ್ ವಿಚ್ ಯಾವ ಟ್ರಯಾಂಗಲ್ ತಗೋಬೇಕು? ABC ಫಸ್ಟ್ ತಗೋಬೇಕು. ಡಿವೈಡ್ ಬೈ ಸೊ ಏರಿಯಾ ಆಫ್ APQ ತಗೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ನೀವು ಇಲ್ಲೇನ್ ತಗೋಬೇಕು? BC ತಗೋಬೇಕು. ಓಕೆ, BC ಅಲ್ವಾ ಇಲ್ಲಿ? BC ಡಿವೈಡ್ ಬೈ ಇದು ಕರೆಸ್ಪಾಂಡಿಂಗ್ ಏನಿದೆ? PQ ಇದೆ. ಸೊ ಅದನ್ನ ಅವನು ಕೊಟ್ಟಿದ್ದಾನೆ 4/1 ಅಂತ. ಸಾರಿ, ದಿಸ್ ಇಸ್ ಸ್ಕ್ವೇರ್, ರೈಟ್? ದಿಸ್ ಇಸ್ ಸ್ಕ್ವೇರ್ 4/1. ಸೊ ಇವಾಗ ಈ ಎರಡು ಈಕ್ವೇಶನ್ ತಗೊಂಡು ಸಾಲ್ವ್ ಮಾಡ್ತಾ ಹೋಗಿ. ಸೊ ದೆನ್ BC ಬೈ PQ ಸ್ಕ್ವೇರ್ ಆ ಕಡೆ ಕಳಿಸೋರು ಏನಾಗುತ್ತೆ? ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1. So which is equal to square root of 4 is what? It is 2/1. Therefore, so BC is to PQ is equal to what? Hey, again I made a mistake. Yes, sir. ಮತ್ತೆ ತಪ್ಪು ಮಾಡಿದೆ. 1/4, sir. ಅದೇ ತರ 1/4 ತಗೊಂಡೆ ಅಲ್ವಾ? 1/4 ತಗೋಬೇಕಿತ್ತು. ಮತ್ತೆ ನಾನು 4/1 ತಗೊಂಡೆ. ಇದು ರಾಂಗ್ ಇದೆ. This will be 1/4. So this is 1/2 ಆಗುತ್ತೆ. So this is 1:2 ಆಗುತ್ತೆ. ಸೊ ಏನು ಡೌಟ್ ಇದೆಯಾ ಈ ಪ್ರಾಬ್ಲಮ್ ಅಲ್ಲಿ? ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇದು ನೋಡಿ, ಇನ್ ದ ಫಿಗರ್ MN ಪ್ಯಾರಲಲ್ ಟು BC. ಪ್ಯಾರಲಲ್ ಅಂತ ಬಂತು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೇಮ್ ಥಿಯರಮ್ ಗೋ.
ಯಾಕೆ ಅಲ್ಲಿಗೆ ಹೋಗ್ಬೇಕಂತ ಅಂದ್ರೆ ಇಲ್ಲಿ ಸಿಮಿಲಾರಿಟಿ ಅಂತ ಎಲ್ಲಾದ್ರೂ ಮೆನ್ಷನ್ ಮಾಡಿದಾನ ಕ್ವಶನ್ ಅಲ್ಲಿ? ಎಲ್ಲೂ ಸಿಮಿಲರ್ ಅಂತ ಮೆನ್ಷನ್ ಮಾಡಿಲ್ಲ, ಹೌದಲ್ವಾ? ಸೊ ಹಂಗಾಗಿ ಬಟ್ ನಮಗೆ ಗೊತ್ತಿರ್ಬೇಕು ಇಲ್ಲಿ ಹಿಯರ್ ದೇರ್ ಆರ್ 2 ಟ್ರಯಾಂಗಲ್ಸ್ ವಿಚ್ ಆರ್ ಸಿಮಿಲರ್ ಟು ಈಚ್ ಅದರ್. ಸೊ ಯಾವ್ಯಾವು ಸಿಮಿಲರ್ ಇಲ್ಲಿ? ಟ್ರಯಾಂಗಲ್ AMN and ABC. AMN and ABC. ಎಸ್, ದೇ ಆರ್ ಸಿಮಿಲರ್. ಸೊ ಈಗ ಸೇಮ್ ರೇಷಿಯೋಸ್ ತಗೊಂಡ್ಬಿಡಿ ಅಷ್ಟೇ. ಸೊ ಅವೆರಡು ಸಿಮಿಲರ್ ಆಗಿರೋದ್ರಿಂದ which is equal to, if you take the ratios, AM ಅಲ್ಲಿ ಯಾವ್ದು ತಗೋಬೇಕೀಗ? AM. ಇಲ್ಲಿ ಕೊಟ್ಟಿರೋದೇ ನೋಡಿ, ಇಲ್ಲಿ ಕೊಟ್ಟಿರೋ ರೇಷಿಯೋ ಬಂದ್ಬಿಟ್ಟು AM, ಚಿಕ್ಕ ಟ್ರಯಾಂಗಲ್ ಅಲ್ಲಿ AM ಡಿವೈಡ್ ಬೈ, ಅಲ್ಲ ನಾವು AB ತಗೋಬೇಕು ಸರ್. AB by AM sir. ಅಲ್ಲ ಅದೇ ಇದಕ್ಕೆ ರೇಷಿಯೋ ಅಂತ ತಗೋಬೇಕಂದ್ರೆ AM by AB ತಗೋಬೇಕಲ್ವಾ? ಎಸ್. ಸೊ ದೆನ್ ಸ್ಕ್ವೇರ್ ಅಲ್ವಾ? ಹೋಲ್ ಸ್ಕ್ವೇರ್. ಇಲ್ಲಿ ನಾನು ಬರ್ದಿಲ್ಲ, ಈ ನೋಡಿ ಇಲ್ಲಿ ಏನು ಬರೆಯಲ್ಲ ನಾನು, ಡೈರೆಕ್ಟ್ ಆಗಿ ಇಸ್ ಈಕ್ವಲ್ ಟು ಅಂತ ಬರ್ತೀನಿ. ಅಂದ್ರೆ ಈ ಕಡೆ ಏನಿರುತ್ತೆ ಹೇಳಿ? ಏರಿಯಾ ಇರುತ್ತೆ ಅಂತ. ಏರಿಯಾ ಆಫ್ AMN ಇರುತ್ತೆ, ಅದನ್ನ ಬರೆಯೋಲ್ಲ ಪದೇ ಪದೇ. ಸೊ ಡಿವೈಡ್ ಬೈ ಏರಿಯಾ ಆಫ್. ಕನ್ಫ್ಯೂಷನ್ ಆಗುತ್ತೆ ಸರ್, ಯಾವ ರಿಸಲ್ಟ್ ಯೂಸ್ ಮಾಡ್ತಿದೀವಿ ಅಂತ ಒಂಚೂರು ಹೇಳಿದ್ರೆ ಚೆನ್ನಾಗಿ ನೆನಪಿರುತ್ತೆ ಸರ್. ಅಂದ್ರೆ ನಾವು ಸಿಮಿಲಾರಿಟಿ ಬಿಟ್ಟು ನಾವು ಬೇರೆ ಎಲ್ಲೂ ಹೋಗಿಲ್ಲ. ಡೆಫಿನಿಷನ್, ಬೇಸಿಕ್ ಡೆಫಿನಿಷನ್ ಅಷ್ಟೇ. ನೋಡಿ ಇದನ್ನ ಕಲ್ತಿದಿರಲ್ವಾ? AMN ಡಿವೈಡ್ ಬೈ ABC. ಈ ಏರಿಯಾ ತಗೊಂಡ್ರೆ ಏನಾಗುತ್ತೆ ಹೇಳಿ? ನೋಡಿ AM ಇದೆ, ಇಲ್ಲಿ ಏನಿದೆ ಕರೆಸ್ಪಾಂಡಿಂಗ್ ಸೈಡ್ AB ಇದೆ, ಅವೆರಡು AM by AB ಹೋಲ್ ಸ್ಕ್ವೇರ್ ಅಲ್ವಾ? ದಿಸ್ ಇಸ್ ಬೈ ದ ಥಿಯರಮ್ ಅಲ್ವಾ? ಈಗ AM by AB, ಬಟ್ ಅವ್ರು ಇಲ್ಲಿ AM by MB ಅಂತ ಕೊಟ್ಟಿದ್ದಾರೆ, ಹೌದಾ ಇಲ್ವಾ? ಸೊ AM by MB ಕೊಟ್ಟಿದ್ದಾರೆ. ವಾಟ್ ಈಸ್ AM by MB? 1/2 ಅಂತ ಕೊಟ್ಟಿದ್ದಾರೆ. ಬಟ್ ನಮಗಿಲ್ಲಿರೋದು AM by AB. ಓಕೆನಾ? ಸೊ ಈಗ AB ಗೊತ್ತಿಲ್ಲ ಅಲ್ವಾ? AB ಕಂಡಿಡ್ಕೊಳ್ಳಿ. AB is what? This is full distance. AB is AM plus MB ಅಲ್ವಾ? ಸೊ AM plus MB ಕಂಡಿಡ್ರಿ 3. AM plus MB ಮಾಡಿದ್ರೆ 3 ಆಗುತ್ತೆ. ಸೊ AM ಎಷ್ಟಿದೆ? AM is what? 1. AM is 1 divided by AB ಬರ್ಬೇಕಂದ್ರೆ ನಿಮ್ಗೆ AM MB ಎರಡನ್ನ ಆಡ್ ಮಾಡ್ಬೇಕು, 1 + 2 ಮಾಡ್ಬೇಕು. ಸೊ ಇಟ್ ಇಸ್ 1 + 2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1/3 ಹೋಲ್ಸ್. ದಿಸ್ ಇಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್? 1/9. ಸೊ ಆಪ್ಷನ್ A 1/9 ಇದೆಯಾ? B ನಲ್ಲಿದೆ. ಅರ್ಥ ಆಯ್ತಾ? ನಾವು ಫಸ್ಟ್ ಯಾವ್ದು ಏರಿಯಾ ರಿಲೇಟೆಡ್ ಕ್ವಶನ್ ಬಂತು ಅಂದ್ರೆ ರೇಷಿಯೋ ತಗೊಂಡಿದ್ದಾನೆ ಅಂತ ಅಂದ್ರೆ ನಾವು ಫಸ್ಟ್ ಥಿಯರಮ್ ಅಪ್ಲೈ ಮಾಡ್ಬಿಡಿ. ಥಿಯರಮ್ ಅಪ್ಲೈ ಮಾಡಿದಾದ್ಮೇಲೆ ಯಾವ್ದಾವ್ದನ್ನ ಕೊಟ್ಟಿದ್ದಾನೆ ಅವನು ನಮಗೆ ಬೇಕಾಗಿರೋದ್ರಲ್ಲಿ ಅಂತ ನೋಡ್ಕೊಂಡು ಮಾಡೋದು. ಇವನು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಇವನು. ಸೊ AM by MB ಕೊಟ್ಟಿದ್ದಾನೆ, ಥಿಯರಮ್ ಥಿಯರಮ್ ಪ್ರಕಾರ ಆಗ್ತಾನೆ ಹೇಳಿದಾನೆ. ಸೊ ಹಂಗಾಗಿ ಸೊ ಇದು 2 ಇದೆಯಂತೆ, ಇದು 1 ಇದೆಯಂತೆ. ಓಕೆನಾ? ಅಂಡ್ ಈ ರೇಷಿಯೋ ಕೂಡ ಸೇಮ್ ಇರುತ್ತೆ, ನೆನಪಿದೆಯಲ್ವಾ? ಥಿಯರಮ್ ಪ್ರಕಾರ ಸಪೋಸ್ ಇದು 3 ಇದ್ರೆ ಇದೆಷ್ಟಿರುತ್ತೆ? 6. ಎಸ್, ಇದು 6 ಇರುತ್ತೆ. ನೀವು ಸಪರೇಟ್ ಟ್ರಯಾಂಗಲ್ ಡ್ರಾ ಮಾಡಿದ್ರೆ ಮೇ ಬಿ ಗೊತ್ತಾಗ್ಬೋದು ಅವ್ರಿಗೆ. AMN triangle, then ABC triangle, 2 triangles are similar. ಮತ್ ಇನ್ನೊಂದು ಏನ್ ಗೊತ್ತಾ, ನಾವು ತುಂಬಾ ಡಯಾಗ್ರಾಮ್ಸ್ ಬರೋದ್ರೂ ಕನ್ಫ್ಯೂಷನ್. ಈಗ ಏನಂದ್ರೆ ನಾನು ಡಯಾಗ್ರಾಮ್ಸ್ ಬರಿದಂಗೆನೆ ಟ್ರೈ ಮಾಡೋಣ, ಯಾಕಂದ್ರೆ ಇಲ್ಲೇ ಕೊಟ್ಟಿರ್ತಾನೆ. ನಾವು ಎಷ್ಟೊಂದು ಈ ಕ್ವಶನ್ಸ್ ಗಳಿಗೆ ಸಿಮಿಲಾರಿಟಿ ನಲ್ಲಿ ಬರೀ ಆ ಲೆಟರ್ಗಳನ್ನ ಇಟ್ಕೊಂಡ್ರೆ ಆಟ ಆಡ್ಬೋದು. ಡಯಾಗ್ರಾಮ್ಗಳು ಅಂದ್ರೆ ಇಲ್ಲಿ ಸಿಮಿಲಾರಿಟೀಸ್ ಕಂಡೀಷನ್ಸ್ ಗಳು ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ಏನೇನ್ ಕೊಟ್ಟಿದ್ದಾನೆ? AMN ಕೊಟ್ಟಿದ್ದಾನೆ. ಇಲ್ಲಿ AM ಗೆ ಕರೆಸ್ಪಾಂಡಿಂಗ್ ಸೈಡು AB. ಓಕೆನಾ? ಸೊ ಅದಕ್ಕೆ AM by AB ತಗೊಂಡಿದೀವಿ. ಓಕೆ, ಸೊ AM by AB. ಸೊ ಇಲ್ಲಿ AM ಕೊಟ್ಟಿದ್ದಾನೆ 1 ಅಂತ ಕೊಟ್ಟಿದ್ದಾನೆ, ಬಟ್ MB ಕೊಟ್ಟಿದ್ದಾನೆ. ಬಟ್ ಇಲ್ಲಿ MB ಎಲ್ಲ ಬೇಕಿರೋದು AB ಅಂದ್ರೆ ಫುಲ್ ದೊಡ್ಡದು. ಓಕೆನಾ? ಸೊ ಅವಾಗ ಇವೆರಡನ್ನು ಆಡ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸೊ 3 ಅಂತ ತಗೊಂಡ್ರೆ ಆನ್ಸರ್ ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಸ್ವಲ್ಪ 1 hour ಟೈಮ್ ಇಟ್ಟು ಇದನ್ನ ಓದಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಈ ತರ ಪ್ರಾಬ್ಲಮ್ಸ್ ತುಂಬಾ ಸಾಲ್ವ್ ಮಾಡ್ತಿರೋದು ಏನಕ್ಕೆ ಅಂದ್ರೆ ಒಂದು ಪ್ರಾಕ್ಟೀಸ್ ಆಗ್ಬಿಡ್ಲಿ. ಪ್ರಾಕ್ಟೀಸ್ ನೋಡಿ, ಇವೆಲ್ಲ ಒಂದೇ ತರ ಪ್ರಾಬ್ಲಮ್ ಇವೆಲ್ಲ. ಓಕೆನಾ? ಬಟ್ ಪ್ರಾಕ್ಟೀಸ್ ಆಗ್ಲಿ ನಿಮ್ಗೆ.
ಇನ್ನೂ ಒಂದೆರಡು ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಕ್ವಶನ್ ಕೇಳಿದ್ದಾರೆ HSTR ಅಲ್ಲಿ. ನೋಡಿ ಏನ್ ಕೇಳಿದ್ದಾರೆ ಅಬ್ಸರ್ವ್ ಮಾಡಿ ಫಸ್ಟ್. ಏನ್ರ ಬಗ್ಗೆ? ಪೆರಿಮೀಟರ್ಸ್. The perimeters of two similar triangles. ತೊಗೊಳ್ಳಿ, ಟೇಕ್ ಯುವರ್ ಟೈಮ್, ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ, ಬಟ್ ಕಲಿತಾ ಹೋಗಿ. $49 by $81, sir. $7/9, sir. ಓಕೆ, ಎರಡು ಆನ್ಸರ್ ಬಂತು. ಸೊ ಎರಡು ಆನ್ಸರ್ ಬಂತು ಅಂತಂದ್ರೆ ಇಬ್ರು ನೋಡಿ ಇನ್ನೊಂದ್ಸರಿ ಏನೋ ಮಿಸ್ಟೇಕ್ಸ್ ಮಾಡಿರ್ತೀರಾ ಅಥವಾ ಏನ್ ಮಾಡಿರ್ತೀರಾ. ಯಾವ ಥಿಯರಮ್ ಇದು? ಯಾವ ಥಿಯರಮ್ ಅಪ್ಪ ಅಂತಂದ್ರೆ ಪೆರಿಮೀಟರ್ ಅಂತ ಒಂದು ಮಾತಾಡಿದ್ದೆ ನಾನು, ನೆನಪಿದ್ಯಾ? ಇದೆ ಸೇಮ್ ಪೆರಿಮೀಟರ್ ಸ್ಕ್ವೇರ್ ತಗೋಬೇಕು. ಇದು ಗೊತ್ತಿಲ್ಲ ನಿಮ್ಗೆ, ಪೆರಿಮೀಟರ್ ಸ್ಕ್ವೇರ್. ಸರ್ 49 by 81. ನೋಡಿದ್ರ ಮತ್ತೆ 49 by 81. ಓಕೆ. Yeah, sir. 49 by 81. Option C. ಓಕೆ. ಸೊ ಇಲ್ಲಿ ಕೊಟ್ಟಿರೋದು ಪೆರಿಮೀಟರ್ಸ್ ಕೊಟ್ಟಿದ್ದಾನೆ. ಸೊ ಪೆರಿಮೀಟರ್ ಅಂದ್ರೆ ಏನು? ಈಗ ನಮಗೆ ಫಾರ್ಮುಲಾ ಹೇಳ್ಬಿಡಿ ಫಸ್ಟ್. ನನಗೆ ಫಾರ್ಮುಲಾ ಹೇಳ್ಬಿಡಿ. ಫಾರ್ಮುಲಾ ಹೇಳುತ್ತೆ ಏರಿಯಾ ಆಫ್ ABC divided by area of PQR is equal to in terms of perimeter ಹೇಳ್ಬೇಕಂದ್ರೆ ಏನಂತ ಹೇಳ್ಬೇಕು? ಪೆರಿಮೀಟರ್ P1 square divided by P2 square ಅಲ್ವಾ ನಾವು ಹೇಳ್ತಿದ್ದು ಇನ್ ಟರ್ಮ್ಸ್ ಆಫ್ ಪೆರಿಮೀಟರ್ ಅಲ್ಲಿ. ಈಗ ಪೆರಿಮೀಟರ್ ಅವನೇ ಕೊಟ್ಟಿದ್ದಾನೆ ಅಲ್ವಾ? ಕೊಟ್ಟಿದ್ದಾನೆ ಅವನೇ. ಸೊ ವಿಚ್ ಇಸ್ ಈಕ್ವಲ್ ಟು P1 ಎಷ್ಟು? 35. ನಾನು ಇದನ್ನ ಹೋಲ್ ಸ್ಕ್ವೇರ್ ಅಂತ ಬರಿಬಹುದಾ? ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಸಪರೇಟ್ ಇದನ್ನ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. P1 is what? It is 35 divided by 45 whole square. So divide ಮಾಡ್ಬಿಡಿ. 7s ಆಗುತ್ತಾ ಇದು? Yes, sir. 5 7s 5 9s. ಸೊ ಅವಾಗ ಏನಾಗುತ್ತೆ? 7/9 ಹೋಲ್ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 7 ಅಂದ್ರೆ 49 ಆಗುತ್ತೆ, ಡಿವೈಡ್ ಬೈ 81 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ ಇದು? ನಮ್ಮ ಹತ್ರ ಏನ್ ರಿಸಲ್ಟ್ ಇದೆ ನೋಡ್ಕೊಳ್ಳಿ. ಸೊ ಯಾವ್ದ್ರಲ್ಲಿ ಕೇಳಿದ್ರೆ ಇನ್ ಟರ್ಮ್ಸ್ ಆಫ್ ಅವನು ಇದೇ ಕ್ವಶನ್ ಅವನು ಮೀಡಿಯನ್ ಅಥವಾ ಆಲ್ಟಿಟ್ಯೂಡ್ ಏನೇ ಕೊಟ್ರು ಸಿಮಿಲರ್ ಮೆಥಡ್. ಅರ್ಥ ಆಯ್ತಲ್ವಾ? ಪೆರಿಮೀಟರ್ ಜಾಗದಲ್ಲಿ ಅವನು ಮೀಡಿಯನ್ ಆದ್ರೂ ಕೊಡ್ಲಿ, ಆಲ್ಟಿಟ್ಯೂಡ್ ಆದ್ರೂ ಕೊಡ್ಲಿ, ಏನಾದ್ರೂ ಕೊಡ್ಲಿ, ಸೊ ಅಥವಾ ಆಂಗಲ್ ಬೈಸೆಕ್ಟರ್ ಆದ್ರೂ ಕೊಡ್ಲಿ, ಸೊ ಇದೇ ಮೆಥಡ್, ಎಲ್ಲದಕ್ಕೂ ಸ್ಕ್ವೇರೇ ತಗೋಬೇಕು. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಕ್ವಶನ್ ಹೋಗೋಣಲ್ವಾ? ಇದು ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ಬೇಕಾದ್ರೆ. ನೋಡಿ, ಇದು HSTR 2012ರಲ್ಲಿ ಕೇಳಿರೋ ಕ್ವಶನ್. ನೀವು ಮಾಡ್ತೀರಾ ಅಂತ ಅನ್ಕೊಂತೀನಿ. ಸರ್ ಅದು 3 lines ಸಿಮಿಲರ್ ಸರ್? ಅದು ಸಿಮಿಲರ್ನೇ ಅವ್ರು ಆತರ ಕೊಟ್ಟಿದ್ದಾರೆ. ಎಲ್ಲಿದೆ ಅದು? ಸಿಮಿಲರ್ ಕಾಂಗ್ರುಯೆನ್ಸಿ ಅಂತ. ಕಾಂಗ್ರುಯೆನ್ಸಿ ಕೊಡೋದ್ರ ಬದಲಾಗಿ ಹಂಗ್ ಕೊಟ್ಟಿದಾರೋ ಏನು? ಕಾಂಗ್ರುಯೆನ್ಸ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಸಿಮಿಲರ್ ಬಿಡಿ. ಅದು ಸಿಮಿಲರ್ ಕೊಡಕ್ ಹೋಗಿ ಅವ್ರು ಏನಂತ ಇದು ಮಾಡಿದ್ದಾರೆ, ಸಿಮಿಲರ್ ಅಂದ್ಕೊಳ್ಳಿ. ಅದು ಸಿಮಿಲರ್ ದೇ ಸರ್ ಸಿಂಬಲ್. ಸಿಮಿಲರ್ ಸಿಂಬಲ್ ಹೌದು, ಸಿಮಿಲರ್. ಈ ತರ ಕ್ವಶನ್ ಇವಾಗಿಂದ ಮಾಡ್ಸಿದೀನಿ ಅನ್ಸುತ್ತೆ. ನೋಡಿ, BC ಕೊಟ್ಟಿದ್ದ. ಇಲ್ಲಿ ನೋಡಿ, ಇದೇ ತರ ಯಾವ ತರ ಕ್ವಶನ್ ಗೊತ್ತಾ ಇದು? ಇದೇ ಕ್ವಶನ್ ಅದು, ಸೇಮ್ ಟೈಪ್ ಕ್ವಶನ್.
ಬಟ್ ಬೇರೆ ತರ ಕೇಳಿದಾನೆ. ಇದು HSTR 2012 ಕೇಳಿರೋ ಕ್ವಶನ್. ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ಲಿ, ಕೇಳಿ ನಾವು ಅಂದ್ರೆ ನಾವು ಮಾಡ್ತಾ ಇರೋದು ಎಲ್ಲಾದ್ರಲ್ಲೂ ಕೇಳಿರ್ತಾರೆ ಅಂತ. ಸೊ ಫಾರ್ಮುಲಾ ಬರ್ದ್ಬಿಡಿ, ಕನ್ಫ್ಯೂಷನ್ ಬೇಡ. ಸೊ ಏರಿಯಾ ಆಫ್ ಏನಂತ ಹೇಳ್ತಿದೆ, ABC ಡಿವೈಡೆಡ್ ಬೈ ಏರಿಯಾ ಆಫ್ PQR is equal to ಇಲ್ಲಿ ಏನ್ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇಲ್ಲಿ ಯಾವ ಸೈಡ್ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏರಿಯಾಸ್ ಎರಡು ಕೊಟ್ಟಿದ್ದಾರೆ, ಇಲ್ಲಿ ಅವರು QR ಸೈಡ್ ಕೊಟ್ಟಿದ್ದಾರೆ. ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, QR ಸೈಡ್, QR ಟ್ರಯಾಂಗಲ್ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋತೀರಾ. QR ಮೇಲ್ಗಡೆ ಬರ್ದಿದ್ದೀರಾ ಕೆಳಗಡೆ ಬರ್ದಿದ್ದೀರಾ, ಅದು ಇಂಪಾರ್ಟೆಂಟ್. QR ಅಂದ್ರೆ ನೀವು ಕೆಳಗಡೆ ಬರ್ದಿದ್ದೀರಾ, ನೀವು ಇಲ್ಲಿ ರೇಷಿಯೋ ತಗೋಬೇಕಾದ್ರೆ ಕೆಳಗಡೆನೆ 8 ಬರಿಬೇಕು, ನೆನ್ಪಿರ್ಲಿ. ಈ QR ಗೆ ಕರೆಸ್ಪಾಂಡಿಂಗ್ ಸೈಡ್ ನೋಡಿ, ಅವನು ಕೇಳಿದಾನೆ ಕರೆಸ್ಪಾಂಡಿಂಗ್ ಟು QR ಯಾವ್ದು ಅಂತ. ಅವನು ಯಾವ ಸೈಡ್ ಕಂಡಿಡಿರಿ ಅಂತಾನು ಕೇಳಿಲ್ಲ ಅವನು, ನಿಮ್ಗೆ ಗೊತ್ತಿರ್ಬೇಕಂತೆ ಯಾವ್ದು ಕರೆಸ್ಪಾಂಡಿಂಗ್ QR ಗೆ. BC ಅಂದ್ರೆ ಈ BC ಅಂದ್ರೆ ನೀವು ಇಲ್ಲಿ ಏನ್ ಬರ್ಕೋಬೇಕು, ಇಲ್ಲಿ BC ಬರ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನೀವು ಸ್ಕ್ವೇರ್ ಹಾಕೋಬೇಕು. ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ, ಅದನ್ನ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 8/7 ದ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು BC by 8 the whole square. Square cancel ಆಯ್ತು. Then BC will be what? BC will be 8/7. So 8 8s are 64 by 7 so which is equal to 7 9s ಅಂತ ಬರುತ್ತೆ. 7 9s ಅಂತ ಬಂದ ತಕ್ಷಣ 9.1 ಒಂದೇ ಇರೋದು. ಸೊ ಹಂಗಾಗಿ ಬರ್ಬಿಡಿ ಅಷ್ಟೇ, 9.14 ಅಂತ ಅಲ್ವಾ. ಅಂದ್ರೆ ನಾನ್ ನಿಮಗೆ ಅರ್ಥ ಆಗ್ಲಿ ಅಂತ ಪ್ರತಿಯೊಂದು ಸ್ಟೆಪ್ಸ್ ಬರ್ದಿದೀನಿ. ಎಕ್ಸಾಮಿನೇಷನ್ ಅಲ್ಲಿ ನೀವು ಇಷ್ಟೊಂದೆಲ್ಲ ಈ ತರ ಪ್ರಾಬ್ಲಮ್ಸ್ ಬಂತು ಅಂದ್ರೆ ನೀವು ಬೇಗ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಡೈರೆಕ್ಟ್ ಆಗಿ 64 ಅಂತ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ಅದನ್ನ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಡಿ, 8 ಅಂತ ಬರ್ಬಿಡಿ. ಡೈರೆಕ್ಟ್ ಆಗಿ ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಈ ಸ್ಟೆಪ್ಪಿಗೆ ಹೋಗ್ಬೇಕು ನೀವು ಡೈರೆಕ್ಟ್ ಆಗಿ. ಅಂದ್ರೆ ಬೇಗ ಸಾಲ್ವ್ ಮಾಡ್ಬೇಕು. ಅಂದ್ರೆ ಆಮೇಲೆ ತುಂಬಾ ಬೇಗ ಸಾಲ್ವ್ ಮಾಡ್ತೀನಿ ಅಂತ ಕ್ವಶನ್ ಆನ್ಸರ್ ರಾಂಗ್ ಮಾಡಿ ಬಂದಿರಾ. ಕ್ಲಿಯರ್ ಆಯ್ತಾ ಈ ಕ್ವಶನ್? ಇದು HSTR 2007 ಕೇಳಿರೋ ಕ್ವಶನ್. ಇದು ಅದೇ ತರ ಇದೆ, ಸೇಮ್ ಕ್ವಶನ್. ಅದಕ್ಕೆ ಹೇಳೋದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕು ಅಂತ. ಸೇಮ್ ಟೈಪ್. ಇವಾಗ ನೀವು ಯು ಕ್ಯಾನ್ ಸ್ಕಿಪ್ ದ ಸ್ಟೆಪ್ಸ್, ಏನೂ ಡಿಫ್ರೆನ್ಸ್ ಇಲ್ಲ. ಸಿಮಿಲರ್ ಪ್ರಾಬ್ಲಮ್. ನಾವು ಎಷ್ಟು ಬೇಗ ಆನ್ಸರ್ ಹೇಳ್ತೀರಾ? Seven point two, sir. 7.4 sir. 2 sir. 7.2 sir. 7.2 option B. 7.2. ಓಕೆ, ಲಾಸ್ಟ್ ಟೈಮ್ ನೋಡಿ 9 ಪಾಯಿಂಟ್ ಇದ್ದು ಒಂದೇ, ಬೇಗ ಆನ್ಸರ್ ಹೇಳಿದ್ರೆ ಇಲ್ಲೆಲ್ಲ 7 ಅಲ್ಲೇ ಇದೆ. 7.2. ಸೊ ಡೈರೆಕ್ಟ್ ಬರಿಲ್ಲ ಈಗ. ಸೊ ABC ಏನ್ ಕೊಟ್ಟಿದ್ದಾನೆ, 36 ಅಂತ ಕೊಟ್ಟಿದ್ದಾನೆ. ನಾನು ಡೈರೆಕ್ಟ್ ಬರ್ಕೋತೀನಿ ಈಗ. 36 ಅಂತ ಬರೀಬಹುದು 6 by ಇಲ್ಲಿ 25 ಅಂತ ಬರೀಬಹುದು 5 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಓಕೆ, ಇದು ಏರಿಯಾ. ಇದು ತಗೊಂಡ್ರೆ LHS ಸೈಡ್ ಅಲ್ಲಿ ನಾವ್ ಏನ್ ತಗೋಬೇಕು, ಏರಿಯಾ ತಗೊಂಡಿದೀವಿ. ಓಕೆನಾ? ಸೊ ಇಲ್ಲಿ QR ಕೊಟ್ಟಿದ್ದಾನೆ. ಸೊ QR ಮೇಲೆ ಬರ್ಕೋಬೇಕಾ ಕೆಳಗಡೆ ಬರ್ಕೋಬೇಕಾ? QR ಕೆಳಗಡೆ ಕೆಳಗಡೆ, ಯಾಕಂದ್ರೆ ಎರಡನೇ ರೇಷಿಯೋ PQR ಕೆಳಗಡೆ ತಗೊಂಡಿದ್ವಿ ನಾವು. ಓಕೆನಾ? ಕೆಳಗಡೆ ಅಂದ್ರೆ 6 ಬರ್ಕೋಬೇಕು. ಸೊ ಕರೆಸ್ಪಾಂಡಿಂಗ್ ಸೈಡ್ ಅವನೇ ಕೊಟ್ಟು ನಾವೇ ತಗೋಬೇಕು. QR ಗೆ ಕರೆಸ್ಪಾಂಡಿಂಗ್ ಸೈಡ್ ಬಂದ್ಬಿಟ್ಟು
BC ಹೋಲ್ ಸ್ಕ್ವೇರ್ ಅಂತ ತಗೋಬೇಕು, ಸ್ಕ್ವೇರ್ ಕ್ಯಾನ್ಸಲ್ ಮಾಡಬೇಕು. ಸೊ BC ವಿಲ್ ಬಿ 6 × 6 / 5 ಅಂತ ಆಗುತ್ತೆ. ಸೊ ಎಷ್ಟಾಗುತ್ತೆ 36/5 ಆಗುತ್ತೆ. ಸೊ 5 × 7 = 35. ಸೊ ಎಷ್ಟಪ್ಪ 5 × 7 = 35, 1 ಉಳಿಯುತ್ತೆ. ಸೊ 10, ಸೊ 2 ಬರುತ್ತೆ. ಸೊ 7.2 ಬರುತ್ತೆ. ಕ್ಲಿಯರ್ ಆಯ್ತಾ? ಓಕೆ, ನಾನು ನೆಕ್ಸ್ಟ್ ಕ್ವಶನ್ ಹಾಕ್ತೀನಿ. ಸೊ 2 ಮಿನಿಟ್ಸ್ ಬಿಟ್ಟು ಬರ್ತೀನಿ, ಸಾಲ್ವ್ ಮಾಡಿ. ಓಕೆ, ಆನ್ಸರ್ ಬಂತಾ? Yes, sir. ಓಕೆ, 9 ಎಷ್ಟು ಆನ್ಸರ್? Option B. 9:25. ಸೊ ಏನ್ ಕೊಟ್ಟಿದ್ದಾರೆ? given ABC is similar to DF, what is the ratio of ABC area divided by area of DF ಅಂತ ಕೇಳಿದಾನಲ್ವಾ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಡಯಾಗ್ರಾಮ್ಸ್ ಗಳನ್ನ ಕೊಟ್ಬಿಟ್ಟಿದ್ದಾನೆ. ಈಗ ನಿಮ್ಗೆ ಅರ್ಥ ಆಗ್ಬೇಕು, ಈ ಫಸ್ಟ್ ಟ್ರಯಾಂಗಲ್ ತಗೊಂಡ್ರೆ ನೀವು ಈ ಫಸ್ಟ್ ಟ್ರಯಾಂಗಲ್ ಅಲ್ಲಿ
ಒಂದು ಸೈಡ್ ಅಂತೂ ಗೊತ್ತಿರ್ಲೇಬೇಕಲ್ವಾ ನಮ್ಗೆ. ಸೊ ರೇಷಿಯೋ ಫೈಂಡ್ ಅಂದ್ರೆ ಯಾವ ಸೈಡ್ ಕೊಟ್ಟಿದ್ದಾನೆ, ಎ ಬಿ ಕೊಟ್ಟಿದ್ದಾನೆ. ಓಕೆನಾ, ನೋಡಿ ಇಲ್ಲಿ ಎ ಬಿ ಕೊಟ್ಟಿದ್ದಾನೆ. ಓಕೆನಾ, ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಪ್ಪ, ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ನೋಡಿ. ನಾವು ಡಯಾಗ್ರಾಮ್ಸ್ ಗಿಂತ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಷ್ಟರಲ್ಲೇ ಆಟ ಆಡ್ಬೋದು ನಾವು. ಸೊ ಡಿ ಇಲ್ಲಿ ಡಿ ನೋಡಿದ್ರೆ ಡಿ ಲೆಂತ್ ನಮ್ಗೆ ಗೊತ್ತಿಲ್ಲ. ಓಕೆ, ಬಟ್ ಅದ್ರ ಬದಲಾಗಿ ಅವನು ಏನ್ ಕೊಟ್ಟಿದ್ದಾನೆ, ರಿಮೈನಿಂಗ್ 2 ಸೈಡ್ಸ್ ನ ಕೊಟ್ಟಿದ್ದಾನೆ. ಸೊ ರಿಮೈನಿಂಗ್ 2 ಸೈಡ್ಸ್ ಅಂತಂದ್ರೆ ನಿಮ್ಗೆ 12 ಮತ್ತೆ 13 ಕೊಟ್ಟಿದ್ದಾನೆ. ಓಕೆನಾ, ಸೊ ಅಂಡ್ ಅವನು ಕೊಟ್ಟಿದ್ದಾನೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ. ನಮಗೆ ಪೈಥಾಗೋರನ್ ಟ್ರಿಪ್ಲೆಟ್ ನಮಗೆ ಗೊತ್ತು ಏನಂತಂದ್ರೆ, ಸೊ ಇದಕ್ಕೆ ಪೈಥಾಗೋರನ್ ಟ್ರಿಪ್ಲೆಟ್ ಹೇಳಿ. ಸೊ ನಿಮಗೆ ಗೊತ್ತಿರಲಿ 5 12 13 5 12 13 ಪೈಥಾಗೋರನ್ ಟ್ರಿಪ್ಲೆಟ್ ಹೌದಾ ಅಲ್ವಾ? ಬೇಸಿಕ್ ಆಗಿ ಒಂದ್ 4-5 ನೆನ್ಪಿಟ್ಕೊಂಡಿರಿ. 5 12 13 ಇದೆ ಪೈಥಾಗೋರನ್ ಟ್ರಿಪ್ಲೆಟ್. ಆರ್ಎಲ್ಸ್ ನಿಮ್ಗೆ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಫಾರ್ಮುಲಾ ಹಾಕೊಂಬಿಡಿ. ಸೊ 13 ಸ್ಕ್ವೇರ್ ಎಷ್ಟಪ್ಪ, ಸೊ 169 ಮೈನಸ್ 12 ಸ್ಕ್ವೇರ್ ಎಷ್ಟಪ್ಪ, ಸೊ 144. ಸೊ ಆನ್ಸರ್ ಎಷ್ಟು ಬಂತಪ್ಪ, 25 ಬಂತು. ಸೊ ಆ ಬಂದಿರೋ ಆನ್ಸರ್ ಏನ್ ಹಾಕ್ಬೇಕು ನಾವು, ಸ್ಕ್ವೇರ್ ಇರುತ್ತೆ ಕಡೆ ನಾವ್ ಏನ್ ಹಾಕ್ಬೇಕು, ರೂಟ್ ಹಾಕ್ಬೇಕು. ಸೊ ರೂಟ್ 25 ಏನಾಗುತ್ತೆ ಅವಾಗ 5 ಆಗುತ್ತೆ. ದಿಸ್ ಸೈಡ್ ಇಸ್ ವಾಟ್ 5 ಅಂದ್ರೆ ನಮ್ಗೆ ಸೈಡ್ ಗೊತ್ತಾಯ್ತು, ಕರೆಸ್ಪಾಂಡಿಂಗ್ ಸೈಡ್ ಎ ಬಿ ಬಂತ. ಗುಡ್. ಸೊ ಅಕಾರ್ಡಿಂಗ್ ಟು ನಮ್ ಥಿಯರಂ ಪ್ರಕಾರ ಏನ್ ಹೇಳುತ್ತೆ, ಸೊ ಏರಿಯಾ ಆಫ್ ಎ ಬಿ ಸಿ ಡಿವೈಡ್ ಬೈ ಏರಿಯಾ ಆಫ್ ಡಿ ಎಫ್ ಇಸ್ ಈಕ್ವಲ್ ಟು ಏನಂತ ಬರಬೇಕು, ಎ ಬಿ ಇಲ್ಲಿ ಎ ಬಿ ಸೈಡ್, ಕರೆಸ್ಪಾಂಡಿಂಗ್ ಸೈಡ್ ಇಲ್ಲಿ ಡಿ ಸೈಡ್. ಓಕೆ, ಸೊ ಅದಕ್ಕೆ ಸ್ಕ್ವೇರ್ ಆಗ್ತಾ ಹೋಗೋಣ. ಸೊ ಎ ಬಿನೂ ಗೊತ್ತು, ಡಿ ನೂ ಗೊತ್ತು. ಸೊ 3/5 the whole square, so which is equal to 9/25 ಅಂದ್ರೆ 9:25. so option B is correct. next question ಹೋಗಲ್ಲ. ಓಹ್ ಸಿಮಿಲರ್ ಕ್ವಶನ್ ಬಂದ್ಬಿಟ್ಟಿದೆ, ಏನ್ ಮಾಡೋಕ್ಕಲ್ಲ, ರಿಪೀಟ್ ಆಗಿದೆ ನೋಡಿ. ಎಷ್ಟು ಸ್ವಲ್ಪ ಸಿಂಪ್ಲಿಫಿಕೇಶನ್ ಇಂಪಾರ್ಟೆಂಟ್ ಮಾಡಿ. ಡೈರೆಕ್ಟ್ ಆಗಿ ಮಾಡಿ ಎಲ್ಲಾ ಸ್ಟೆಪ್ಸ್ ಬರಿಬೇಡಿ. ಸೊ ಏನ್ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ ಬರಿ. ನೋಡಿ ಪರ್ಫೆಕ್ಟ್ ಸ್ಕ್ವೇರ್ ಗಳನ್ನೇ ಕೊಟ್ಟಿರ್ತಾನೆ ಅವನು. ಸೊ 25 ಡೈರೆಕ್ಟ್ ಆಗಿ ಮಾಡ್ತೀನಿ ಇದನ್ನ. ಆಪ್ಷನ್ ಸಿ 7. ವೆರಿ ಗುಡ್. ಸೊ ಡೈರೆಕ್ಟ್ ಆಗಿ 5/7 ಹೋಲ್ ಸ್ಕ್ವೇರ್. ಫಸ್ಟ್ ಏರಿಯಾ ತಗೋಬೇಕು LHS ಅಲ್ಲಿ. RHS ಅಲ್ಲಿ ಏನ್ ತಗೋಬೇಕು, ಸೈಡ್ಸ್ ರೇಷಿಯೋ ಸ್ಕ್ವೇರ್ ತಗೋಬೇಕು. ಸೊ ಇಲ್ಲಿ ಕೊಟ್ಟಿರೋದು QR ಫಸ್ಟ್ ಬರಿಬೇಕಾ ಕೆಳಗಡೆ ಬರಿಬೇಕಾ, ಡಿನಾಮಿನೇಟರ್ ಅಲ್ಲಿ. ಸೊ 9.8 ಅಂಡ್ ದಿಸ್ ವಿಲ್ ಬಿ, ಇಲ್ಲಿ ಸೈಡ್ BC ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಶಿಷ್ಯ. ಸೊ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಅವಾಗ ಏನಾಗುತ್ತೆ, BC ವಿಲ್ ಬಿ 9.8 ಇಂಟು 5 ಡಿವೈಡ್ ಬೈ 7 ಡಿವೈಡ್ ಮಾಡಿ. ಎಷ್ಟಾಗುತ್ತೆ ಅಂತ 49/7. 7 1s 7 ಇನ್ನು 28 7 4 28 1.4 ಆಗುತ್ತೆ. ಸೊ 1.45 ಬಂದ್ಬಿಟ್ಟು ಎಷ್ಟಾಗುತ್ತೆ, 5 1 5 4 5 20 5 + 2 7. ಓಕೆನಾ, ಸೊ 7 ಆಗುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಾಡಿ. In triangle ABC, the midpoints of sides BC, CA and AB are D, E and F respectively. The ratio of area of, ಇದು ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್ಸ್. The ratio of area of triangle DF to area of ABC ಅಂತ ಕೇಳಿದ್ದಾರೆ. ಓಕೆನಾ? ಸೊ ಅವ್ರು ಕೇಳಿರೋದು ಏನಂತ ಅಂದ್ರೆ, ಇದನ್ನ ಸ್ವಲ್ಪ ಅನಲೈಸ್ ಮಾಡೋಣ, ಮಾತಾಡೋಣ ಅದ್ರ ಬಗ್ಗೆ.
ಸೊ ಅವ್ರು ಕೇಳಿರೋದು ಏರಿಯಾ ಆಫ್ ಡಿಇಎಫ್ ಡಿವೈಡ್ ಬೈ, ಸ್ವಲ್ಪ ಡಯಾಗ್ರಾಮ್ ಹಾಕೋಬೇಕಾಗುತ್ತೆ ಇದಕ್ಕೆ. ಸೊ ಏರಿಯಾ ಆಫ್ ABC. ಕ್ಲಿಯರ್ ಆಯ್ತಾ? ಸೊ ಈಗ 1/4 ಸರ್. ಇದಕ್ಕೆ ಹೋಗೋದ್ಕಿಂತ ಮುಂಚೆ ಸ್ವಲ್ಪ ಈ ಡಯಾಗ್ರಾಮ್ ನೋಡೋಣ ಏನಿದೆ ಕತೆ ಅಂತ. ಸೊ ಇಫ್ ಯು ಟೇಕ್ ದಿಸ್, ಅವ್ರು ಏನ್ ಕೇಳಿದಾರೆ, ಇದನ್ನ ABC ಅಂತ ತಗೊಳ್ಳೋಣ. ABC ಅಂತ ತಗೊಳ್ಳೋಣ. ಈ ಟ್ರಯಾಂಗಲ್ ಅಲ್ಲಿ ಏನ್ ಕೇಳಿದಾನೆ, ದ ಮಿಡ್ ಪಾಯಿಂಟ್ಸ್ ಆಫ್ BC ಅಂಡ್ CAAB. ಈ BC ಗೆ ಮಿಡ್ ಪಾಯಿಂಟ್ ಯಾವ್ದಂದ್ರೆ D ಅಂತ ಹೇಳ್ತಿದ್ದಾನೆ. BC ಎಲ್ಲಿದೆಪ್ಪ? ಇದು ಏನಂತೆ, D ಅಂತೆ. ಮಿಡ್ ಪಾಯಿಂಟ್ ನೆನಪಿರ್ಲಿ, ಮಿಡ್ ಪಾಯಿಂಟ್ ಅಂದ್ರೆ ಎರಡು ಸೈಡ್ ಈಕ್ವಲ್, BD ಮತ್ತೆ DC ಈಕ್ವಲ್. ಮಿಡ್ ಪಾಯಿಂಟ್ ಕೊಟ್ಟಿದ್ದಾನೆ. CA ಅಂದ್ರೆ ಯಾವುದು? ಇದು. ಇದಕ್ಕೆ ಮಿಡ್ ಪಾಯಿಂಟ್ ಯಾವ್ದಂತೆ? E ಅಂತೆ. ಓಕೆನಾ? ಅಂಡ್ AB ಗೆ ಮಿಡ್ ಪಾಯಿಂಟ್ F ಅಂತೆ. ಓಕೆನಾ? ಸೊ ಅವರು DEF ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಅಂತ ಕೇಳಿದ್ರೆ, DEF ಟ್ರಯಾಂಗಲ್ ಅಂತ ಅಂದ್ರೆ ಹಿಂಗ್ ಬರುತ್ತೆ ನೋಡಿ. ಇಲ್ಲೊಂದು ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಹಿಂಗ್ ಬರುತ್ತೆ. ಓಕೆನಾ? ನಿನ್ನೆ ಮೆಂಟಲ್ ಅಬಿಲಿಟಿ ನಲ್ಲಿ ಸರ್ ಹೇಳಿದಾರಲ್ವಾ, ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಿದಾವೆ ಯಾರಾದ್ರೂ ಹೇಳಿ ನೋಡೋಣ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿಸ್ ಫಿಗರ್? ಹೇಳ್ಕೊಟ್ಟಿದಾರ ಹೇಳ್ಕೊಟ್ಟಿಲ್ವಾ? 5 sir. 7 ಸರ್. ಓಕೆ, ಅದನ್ನ ಇವಾಗ ಮತ್ತೆ ತೆಗೆದು ನೋಡಿ. ಓಕೆನಾ? ಬಟ್ ನಮ್ಮಲ್ಲಿ ಏನ್ ಹೇಳಿದಾರೆ, ಏರಿಯಾ ಆಫ್ DEF ಗೆ ಮತ್ತೆ ಈ ABC ಗೆ ಏನು ಅಂತ ಕೇಳಿದಾರೆ. ಒಂದು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. ನೋಡಕ್ ಎಲ್ಲ ಸಿಮಿಲರ್ ತರ ಇದೆಯಲ್ವಾ ನೋಡಿ. ಈ ಟ್ರಯಾಂಗಲ್ ಎಲ್ಲ ನೋಡಕ್ ಒಂದೇ ತರನೇ, ನೋಡಕ್ ಒಂದೇ ತರ ಇರ್ಲೂ ಬೇಕು. ಯಾಕಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ. ಇದು ಏರಿಯಾ ಆಫ್ DEF ಒಂದು ಭಾಗ ಇದ್ರೆ ABC ಎಷ್ಟು ಟ್ರಯಾಂಗಲ್ಸ್ ಇದಾವೆ? ABC ಒಳಗಡೆ 4 ಟ್ರಯಾಂಗಲ್ಸ್ ಇದಾವೆ. 1/4 ಆಗುತ್ತೆ. ಸೊ ಆಪ್ಷನ್ C ಆಗುತ್ತೆ. ಹೆಂಗ್ ಸರ್ ಹೇಳ್ತೀರಾ? ಹೆಂಗೆ ಸರ್ ನೀವು ಇವು ಎಲ್ಲ ಈಕ್ವಲ್ ಅಂತ ಹೆಂಗ್ ಹೇಳ್ಬೋದು? ಯಾರಾದ್ರೂ ಹೇಳಕ್ಕಾಗುತ್ತಾ? ಕ್ಯಾನ್ ಯು ಜಸ್ಟಿಫೈ? ನಾನು ಹೇಳ್ತಿದ್ದೀನಿ Midpoints. ಆಲ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ತಾ ಇದೀವಿ. ಎಸ್, ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲೂ ಹೇಳ್ಬೋದು. ಹೌದು. ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ ಏನ್ ಹೇಳ್ಬೋದು ಅಂತಂದ್ರೆ ನೋಡಿ, ಸಪೋಸ್ ಒಂದು ಸೈಡ್ಗೆ ನೋಡಿ, ಈ ಸೈಡು ಮತ್ತೆ ಇದು ಪ್ಯಾರಲ್ ಆಗಿರುತ್ತಾ? ಒಪ್ಕೋತೀರಾ? ಪ್ಯಾರಲ್ ಆಗಿರುತ್ತೆ. ಯಾಕೆ ಪ್ಯಾರಲ್ ಆಗಿರುತ್ತೆ ಅಂತಂದ್ರೆ ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ. ಮಿಡ್ ಪಾಯಿಂಟ್ ಥಿಯರಮ್ ಹೇಳ್ತಿದ್ರೆ ಇವೆರಡು ಮಿಡ್ ಪಾಯಿಂಟ್ ಆಗಿದ್ರೆ ಡೆಫಿನೆಟ್ಲಿ ಇದು ಪ್ಯಾರಲ್ ಆಗಿರುತ್ತೆ. ಸಿಮಿಲರ್ಲಿ ಇದು ಮತ್ತೆ ಈ ಸೈಡ್ D ಏನಿದೆ ಅದು ಮತ್ತೆ AB ಪ್ಯಾರಲ್ ಆಗಿರುತ್ತೆ. ಸಿಮಿಲರ್ಲಿ ಈ ಸೈಡ್ ಮತ್ತೆ ಇದು ಪ್ಯಾರಲ್ ಆಗಿರುತ್ತೆ. ಸೊ ಪ್ಯಾರಲ್ ಆಗಿರೋ ಪ್ರಕಾರ ನಿಮ್ಗೆ ಇವೆರಡು ಪ್ಯಾರಲ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಈ ಆಂಗಲ್ ಈಕ್ವಲ್ ಇರ್ತವೆ. ಒಪ್ಕೋತೀರಾ? ಯಾವ ಆಂಗಲ್ ಅವು? ಸೊ ಆಲ್ಟರ್ನೇಟಿವ್ ಆಂಗಲ್ಸ್. ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಸಿಮಿಲಾರಿಟಿ ಪ್ರೂವ್ ಮಾಡ್ತಾ ಇದ್ದೀನಿ. ಆಲ್ ಆರ್ ಸಿಮಿಲರ್, ಆರ್ ಎಲ್ಸ್ ಯು ಕ್ಯಾನ್ ಸೇ ಆಲ್ ಆರ್ ಲೈಕ್ ವಾಟ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತೀವಿ. ಕಾಂಗ್ರುಯೆನ್ಸಿ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ಸಿಮಿಲಾರಿಟಿ. ಓಕೆ, ಇವೆರಡು ಆಂಗಲ್ ಈಕ್ವಲ್ ಆಗ್ತವೆ. ಅದೇ ತರ ಇನ್ನೆರಡು ಯಾವ ಆಂಗಲ್ ಈಕ್ವಲ್ ಆಗ್ತವೆ? ಇವೆರಡು ಆಂಗಲ್ ಈಕ್ವಲ್ ಆಗ್ತವೆ ಡೆಫಿನೆಟ್ಲಿ. ಇದು ಮತ್ತೆ ಇದು ಆಂಗಲ್ ಈಕ್ವಲ್ ಆಗ್ತವೆ. ಸೇಮ್ ಅಗೈನ್ ಆಲ್ಟರ್ನೇಟಿವ್ ಸಿನ್ಸ್ ದೇ ಆರ್ ಪ್ಯಾರಲಲ್. ಸೊ ಹಾಗಾಗಿ ಇದು ಸಿಮಿಲರ್ ಆಯ್ತು. ಅದೇ ತತ್ವನ ಎಲ್ಲದಕ್ಕೂ ಅಪ್ಲೈ ಮಾಡಿದ್ರೆ ಸೊ ಅಲ್ಲೆಲ್ಲ ಸಿಮಿಲರ್ ಆಗ್ತವೆ ಅಂತ ಅಂದ್ರೆ ಇನ್ ದ ಸೆನ್ಸ್ ಕಾಂಗ್ರುಯೆಂಟ್ ಆಗ್ತವೆ. ಸೊ ಹಾಗಾಗಿ ಇದು 1/4 ಬರುತ್ತೆ. ಮತ್ತೆ ಈ ತರ ಕ್ವಶನ್ ಕೊಟ್ಬಿಟ್ರೆ, ಈ ತರ ಟ್ರಯಾಂಗಲ್ ನಿಮ್ಗೆ ಈ ಫಿಗರ್ ಬಂತು ಅಂದ್ರೆ ನೀವೆಲ್ಲ ನೀವು ಮತ್ತೆ ಸಿಮಿಲಾರಿಟಿ ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ಬೇಡಿ. ಈ ತರ ಫಿಗರ್ ಬಂತು ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು, ಇದೆಲ್ಲ ಮುಂಚೆ ಮಾಡ್ಕೊಂಡಿರ್ಬೇಕು. ಈ ಸಿಮಿಲರ್ ಬರ್ತವೆ. ಸೊ ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ಬೇಕು. ಕ್ಲಿಯರ್ ಆಯ್ತಾ? ಟ್ರೈ ಮಾಡಿದ್ದು ಮೋರ್ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕು. ಅವಾಗಲೇ ನಮ್ಗೆ ಐಡಿಯಾ ಗೊತ್ತಾಗೋದು. ಓಕೆ, ಸಾಲ್ವ್ ಮಾಡಿ.
So in triangle PQR, so rough sketch ಹಾಕೊಂಬಿಡಿ. So in triangle PQR, S and T are the points on the sides PQ and PQ. ನಲ್ಲಿ ಇದೊಂದು ಪಾಯಿಂಟ್ ಅಂತ. What is that? S ಅಲ್ವಾ ಇದು? This is S. Another point T is there, which is on PR. And they have given that ST and QR are parallel. Parallel ಅಂತ ಬಂತು ಅಂದ್ರೆ ನಿಮ್ಗೆ 1:9. C. Okay. So PT is given. It is what? It is 2. And TR is given. It is 4. And what is the ratio between their areas? PST. ನಿಮಗೆ ಗೊತ್ತಿದೆ PST ಈ ಸಣ್ಣ ಟ್ರಯಾಂಗಲ್ ಈ ದೊಡ್ಡ ಟ್ರಯಾಂಗಲ್ PQR. ನಿಮಗೆ ಗೊತ್ತಿದೆ ಬೈ ಥೇರ್ಸ್ ಥಿಯರಂ ಪ್ರಕಾರ ಚಿಕ್ಕ ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಎರಡು ಸಿಮಿಲರ್ ಆಗಿರ್ತವೆ ಅಂತ. Just take the ratios. So ಹೆಂಗ್ ಮಾಡ್ಬೇಕೀಗ? So area of ಏನ್ ಬೇಕಿರುತ್ತೆ ನಮಗೆ ಚಿಕ್ಕ ಟ್ರಯಾಂಗಲ್ PST ಡಿವೈಡ್ ಬೈ ಏರಿಯಾ ಆಫ್ ದೊಡ್ಡ ಟ್ರಯಾಂಗಲ್ PQR. ಸೊ ಇವೆರಡು ರೇಷಿಯೋ ತಗೊಂಡ್ರೆ ಏನಕ್ಕೆ ಈಕ್ವಲ್ ಆಗ್ತವೆ ನೋಡಿ. ಅಗೈನ್ ಯು ಟೇಕ್, ಈಗ ನೀವು PS ಅಂತ ತಗೊಳಕ್ ಆಗಲ್ಲ. PS ಬಗ್ಗೆ ಗೊತ್ತಾ ನಮ್ಗೆ? PS ಸೈಡ್ ಗೊತ್ತಿಲ್ಲ. ನಮಗೆ ಕೊಟ್ಟಿರೋದು ಯಾವ್ದು? PT ಸೈಡ್ ಕೊಟ್ಟಿದಾರಲ್ವಾ, ಇಲ್ಲಿ PT ತಗೊಳ್ಳಿ, 1:9. ಇವೆರಡು ತಗೊಳ್ಳಿ, P ಮತ್ತೆ T. ಯಾಕೆ ಸರ್ PS ಯಾಕೆ ತಗೊಳ್ಳಿಲ್ಲ ನಾನು ಹೇಳಿ? ಯಾರಾದ್ರೂ ಹೇಳಿ. PS ಸೈಡ್ ನಮಗೆ ಗೊತ್ತಿಲ್ಲ ಸರ್. ಎಸ್, PS ಸೈಡ್ ನಮಗೆ ಗೊತ್ತಿಲ್ಲ. ಕೊಟ್ಟಿರೋದೇನಿದೆ ಆ ಡೇಟಾಗಳನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ನಾವ್ ಇದು ಇಲ್ಲಿ ಅಂತ ತಗೊಂಡೆ PT ಸ್ಕ್ವೇರ್ ಅಂತ ಬರ್ಕೋತೀವಿ. PT ಸ್ಕ್ವೇರ್ ಡಿವೈಡ್ ಬೈ ಇಲ್ಲಿ ಅಂತ ತಗೋಬೇಕು PR ತಗೋಬೇಕು. ಕರೆಸ್ಪಾಂಡಿಂಗ್ ಸೈಡ್ ಸ್ಕ್ವೇರ್. ಸೊ PR ಸ್ಕ್ವೇರ್ ಅಂತ ತಗೋಬೇಕು. ಸೊ ಐ ಕ್ಯಾನ್ ಸೇ ಸಿಂಪ್ಲಿ PT ಬೈ PR ಹೋಲ್ ಸ್ಕ್ವೇರ್ ಅಂತ ಬರೀಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಬರೀತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು, ಈಗ PT ಕೊಟ್ಟಿದಾನ? ಎಸ್, PT ಇಸ್ ವಾಟ್ 2 ಅಂತ ಕೊಟ್ಟಿದ್ದಾನೆ. ಡಿವೈಡ್ ಬೈ PR ಕೊಟ್ಟಿದಾನ ಅಂತ ಅಂದ್ರೆ PR ಡೈರೆಕ್ಟ್ಲಿ ಕೊಟ್ಟಿಲ್ಲ, ಬಟ್ ಅವನಿಗೆ ಗೊತ್ತಾಗುತ್ತೆ ಇದು 2 ಇದು 4 ಇದ್ರೆ ಟೋಟಲ್ ಎಷ್ಟಾಗುತ್ತೆ? 2 + 4 6 ಆಗುತ್ತೆ. ಸೊ 6 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಕ್ಲಿಯರಾ? ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 4 ಬೈ or else I can say 2 1s are 2 3s are, which is 1 by 3 square ಅಂದ್ರೆ 9 ಆಗುತ್ತೆ. ಸೊ 1:9 is the answer. ಅರ್ಥ ಆಯ್ತಲ್ವಾ? ನೋಡ್, ನಾವ್ ಎಕ್ಸ್ಟ್ರಾ ಥಿಂಗ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಅವನು ಒಂದೊಂದ್ಸರಿ ಅವನು ಕೊಡಲ್ಲ ಸಿಮಿಲರ್ ಅಂತ. ನಿಮಗೆ ಗೊತ್ತಿರ್ಬೇಕು ಸಿಮಿಲರ್ ಯಾವ್ಯಾವು ಅಂತ. ಫ್ರೀಕ್ವೆಂಟ್ ಆಗಿ ನೀವು ಕ್ವಶನ್ಸ್ ಸಾಲ್ವ್ ಮಾಡ್ತಾ ಅದು ಗೊತ್ತಾಗುತ್ತೆ ಯಾವ ಟ್ರಯಾಂಗಲ್ ಸಿಮಿಲರ್ ಅಂತ. ಪ್ಯಾರಲ್ ಅಂತ ಕೊಟ್ರೆ ಥೇಲ್ಸ್ ಥಿಯರಂ ಪ್ರಕಾರ ಚಿಕ್ಕ ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಎರಡು ಸಿಮಿಲರ್. ಸೊ ಇವೆಲ್ಲ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದೊಂದು ಮಾಡ್ರಪ್ಪ, ಅದೇ ತರದ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಅಂತಮ್ಮ. ಸೊ ಪ್ರೀವಿಯಸ್ ಪ್ರಾಬ್ಲಮ್ನೇ, ಬಟ್ ಸ್ವಲ್ಪ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಹೇಳ್ರಿ. Option D. 9:49 sir. 9:49. 9:49 sir. ಎಸ್, ಅವರೇ ಕೊಟ್ಟಿದ್ದಾರೆ ಪ್ಯಾರಲಲ್ ಅಂತ. ಸೊ ಪ್ಯಾರಲಲ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ತಗೊಂಡ್ಬಿಡೋಣ. ಸೊ ಏನ್ ತಗೋಬೇಕು? ಏರಿಯಾ ಆಫ್ PST ಡಿವೈಡ್ ಬೈ ಏರಿಯಾ ಆಫ್ PRQ is equal to, ನಾವೇನಂತ ಬರೀಬಹುದು ಅಂದ್ರೆ ಇಲ್ಲಿ ಕೊಟ್ಟಿರೋದೇನು? PS ಅಂದ್ರೆ ಸ್ಟಾರ್ಟಿಂಗ್ ಎರಡೇ ಕೊಟ್ಟಿದ್ದಾನೆ, ಇಲ್ಲಿ PS ಅಂತ ಕೊಟ್ಟಿದ್ದಾನೆ. ಸೊ ಬರ್ಕೋಬೇಕು ಇಲ್ಲಿ PS ಬೈ ಇಲ್ಲಿ ಕರೆಸ್ಪಾಂಡಿಂಗ್ ಯಾರು? PR ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕಾಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು PS ಕೊಟ್ಟಿದ್ದಾನೆ PS, ಇಟ್ ಈಸ್ 3. PR ಕೊಟ್ಟಿದ್ದಾನ ಅಂದ್ರೆ ಕೊಟ್ಟಿಲ್ಲ PR, ಬಟ್ PR ಇಂಡೈರೆಕ್ಟ್ಲಿ ಕೊಟ್ಟಿದ್ದಾನೆ. ಈ 3 ಮತ್ತೆ 4 ಎರಡನ್ನು ಆಡ್ ಮಾಡಿದ್ರೆ ತಾನೆ PR ಸಿಗುತ್ತೆ. 3 ಮತ್ತೆ 4 ನ 3 ಮತ್ತೆ 4 ಎಷ್ಟಾಗುತ್ತೆ? 7 ಆಗುತ್ತೆ. ಸೊ ಹೋಲ್ ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಆಗುತ್ತೆ. 7 ಸ್ಕ್ವೇರ್ 49 ಆಗುತ್ತೆ. ಸೊ 9:49 is the answer. ಕ್ಲಿಯರ್ ಆಯ್ತಾ?
ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ವಲ್ಪ ಇದೇನಪ್ಪ ಕ್ವಾಡ್ರಿಲ್ಯಾಟರಲ್ ಬಗ್ಗೆ ಎಲ್ಲ ಹೇಳ್ತಾವನಲ್ಲಪ್ಪ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಈಸಿನೇ ಇದೆ ಇದು. ನಿಮಗೆ ನೆಕ್ಸ್ಟ್ ಚಾಪ್ಟರ್ ಕ್ವಾಡ್ರಿಲ್ಯಾಟರಲ್ಸ್ ಬರುತ್ತೆ, ಅಲ್ಲಿ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ. ಟ್ರೆಪೆಜಿಯಮ್, ರಾಂಬಸ್ ಎಲ್ಲಾದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಇವಾಗ ಇಲ್ಲಿ ಎಷ್ಟು ಬೇಕು. ಟ್ರೆಪೆಜಿಯಂ ಅಂದ್ರೆ ಗೊತ್ತಾ ಯಾರಿಗಾದ್ರು? ಸೊ ಕ್ಯಾನ್ ಎನಿವನ್? It's a three-sided polygon where only one pair of opposite sides are equal. Yes. Parallel. Yeah, parallel. Opposite sides are parallel. Opposite sides are parallel. ಅದೊಂದೇ ಬೇಸಿಕ್ ಕಂಡೀಷನ್ ಟ್ರೆಪೆಜಿಯಂಗೆ. ಸೊ ನಾವು ಅಷ್ಟೇ ಇವಾಗ ಏನು ಯಾವ್ದೋ ಒಂದು ಟ್ರೆಪೆಜಿಯಂ, ಸಿಂಪಲ್ ಆಗಿ ಒಂದು ಟ್ರೆಪೆಜಿಯಂ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಹಿಂಗೊಂದು ತಗೊಂತೀನಿ. ಸಪೋಸ್ ದೀಸ್ ಟು ಆರ್ ಪ್ಯಾರಲಲ್ ಅಂತ ಅನ್ಕೊಳ್ಳೋಣ. ಇದನ್ನ ಟ್ರೆಪೆಜಿಯಂ ಅಂತ ಅನ್ಬೋದಾ? ಎಸ್ ಸರ್. ಪ್ಯಾರಲಲ್, ಒನ್ ಸೈಡ್ ಪ್ಯಾರಲಲ್. ಅದನ್ನ ಏನಂತ ಕೊಟ್ಟಿದ್ದಾನೆ, ಯಾವ ಪ್ಯಾರಲಲ್ ಅಂತ ಹೇಳಿದಾನೆ? ಅವನು ಹೇಳಿದಾನೆ PQ is parallel to RS. ಓಕೆ. ಸೊ ಮತ್ತಿನ್ನೊಂದು ಏನ್ ಕೇಳಿದಾನೆ ಅಂತಂದ್ರೆ ಡಯಾಗನಲ್ಸ್ ಆಫ್ ಟ್ರೆಪೆಜಿಯಂ PQRS. ಡಯಾಗನಲ್ಸ್ ತಿಳ್ಕೊಂಡ್ಬಿಡೋಣ. ಡಯಾಗನಲ್ಸ್ ಡ್ರಾ ಮಾಡಿದ್ರೆ ಏನ್ ಮಾಡೋಣ ಅಂತಂದ್ರೆ ಇಂಟರ್ಸೆಕ್ಟೆಡ್ ಕಂಟಿನ್ಯೂಸ್ ಇರಬೇಕಲ್ಲ ನೇಮಿಂಗ್. PQS. ಓ ಹಂಗಾ? PQRS. ಓಕೆನಾ? ಇಂಟರ್ಸೆಕ್ಟೆಡ್ ವಾಟ್ O ಅಂತ ಕೊಟ್ಟಿದ್ದಾರೆ. ಸೊ ಅಂಡ್ ಏನಂತ ಕೊಟ್ಟಿದ್ದಾರೆ? PQ is 3 times of RS ಅಂತ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳಿರೋದು, ಕ್ವಶನ್ ಏನ್ ಕೇಳಿದ್ರು ನೋಡಿ. ಎಸ್, ನೋಡೋಣ. ನಂಗೂ ಗೊತ್ತಿಲ್ಲ ಮೇಡಮ್, ನಾನು ಮಾಡ್ತಾನೆ ಇದ್ದೀನಿ. ಓಕೆನಾ? ಸೂಪರ್. ಆನ್ಸರ್ ಮಾಡ್ತಾ ಇದ್ರಲ್ಲ, ಖುಷಿ ಆಗ್ತದೆ. ದ ಏರಿಯಾ ಆಫ್ ಟ್ರಯಾಂಗಲ್ಸ್ POQ ಅಂಡ್ ROS ಅಂತ ಕೇಳಿದ್ದಾರೆ. POQ ROS. ಓಕೆನಾ? ಈ ಎರಡು ಟ್ರಯಾಂಗಲ್ ಕೇಳ್ತಾನೆ. ಸೊ ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದ್ದಾನೆ. ಅವೆರಡದು ಏರಿಯಾ ಏನಾಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಏನ್ ಕೇಳ್ತಿದ್ದಾನೆ? ಏರಿಯಾ ಆಫ್ POQ divided by area of ROS ಕೇಳಿದಾನೆ. ವಿಚ್ ಇಸ್ ಈಕ್ವಲ್ ಟು, ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಈ ಯಾವ ಸೈಡ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಈಗ they are given that PQ is equal to 3 times of RS. So in the sense PQ by RS is what? 3/1. ಹೌದಲ್ವಾ? ಈಗ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ಯಾವು ಅಂತ ನೋಡ್ಕೊಂಡ್ಬಿಡಿ ಫಸ್ಟ್ ಆಫ್ ಆಲ್ ಇಲ್ಲಿ. ಓಕೆನಾ? ಮತ್ತೆ ಈಗ ಸಿಮಿಲಾರಿಟೀಸ್, ಯಾಕೆ ಸಿಮಿಲಾರಿಟೀಸ್ ಅಪ್ಲೈ ಮಾಡ್ಬೇಕು? ಇಲ್ಲೆಲ್ಲಾದ್ರೂ ಕೊಟ್ಟಿದ್ದಾನ ಸಿಮಿಲರ್ ಅಂತ? ಕೊಟ್ಟಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು, ಆರ್ ದೀಸ್ ಟು ಸಿಮಿಲರ್? POQ and ROS are similar? Yes, similar. ಯಾಕಂತಂದ್ರೆ ಸೊ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಇವೆರಡು O is ಕಾಮನ್ ಅಲ್ವಾ? ಎರಡರಲ್ಲೂ O ಕಾಮನ್ ಇದೆ. ಇಲ್ಲೂ O ಇದೆ, ಇಲ್ಲೂ O ಇದೆ. ಅಂಡ್ ಡೆಫಿನೆಟ್ಲಿ ದೀಸ್ ಟು ಆರ್ ಪ್ಯಾರಲಲ್. ಸೊ ಈ ಆಂಗಲ್ ಎಷ್ಟಿರುತ್ತೆ, ಈ ಆಂಗಲ್ ಅಷ್ಟೇ ಇರುತ್ತೆ. ಆಲ್ಟರ್ನೇಟಿವ್ ಆಂಗಲ್ಸ್ ಡೆಫಿನೆಟ್ಲಿ Q ಎಷ್ಟಿರುತ್ತೋ ಎಸ್ ಕೂಡ ಅಷ್ಟೇ ಇರುತ್ತೆ. ಅಗೇನ್ ಆಲ್ಟರ್ನೇಟಿವ್ ಆಂಗಲ್ಸ್ ಡೆಫಿನೆಟ್ಲಿ POQ is similar to what? ROS. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ? ರೇಷಿಯೋಸ್ ತಗೊಳ್ಳಿ, ಸ್ಕ್ವೇರ್ ತಗೊಳ್ಳಿ. ಈಗ ಇಲ್ಲಿ ಏನ್ ತಗೋಬೇಕು ನಾವು? PQ ತಗೋಬೇಕು. ಇಲ್ಲಿ PQ ತಗೊಳ್ಳೋಣ. ಸೊ ಇಲ್ಲಿ ಏನ್ ತಗೊಳ್ಳೋಣ? RS ತಗೊಳ್ಳೋಣ. ಸೊ PQ ಬೈ ಗೊತ್ತಿರೋ ಸೈಡ್ಸ್ ಗಳನ್ನ ತಗೋಬೇಕು ನಾವು, ನೆನ್ಪಿಟ್ಕೊಳ್ಳಿ, ಹೋಲ್ ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು PQ by RS is what? It is 3/1 whole square. So which is equal to what? 9/1. So which implies 9:1. Option A is correct. ಅರ್ಥ ಆಯ್ತಾ? ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ.
ಓಕೆ, ಸೊ ಐ ಥಿಂಕ್ ಇದು ಸಾಕು ಅನ್ಸುತ್ತೆ ಸಿಮಿಲಾರಿಟಿ. ಸಿಮಿಲಾರಿಟಿ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಟಾಪಿಕ್ ಏನಿದೆ ನಿಮ್ಮ ಸಿಲೆಬಸ್ ಕಾಪಿನಲ್ಲಿ ನೀವೇ ನೋಡಿ ನನಗೆ ಹೇಳಿ. Concurrent lines in triangles, sir. It is displayed on the screen. ಅಲ್ಲ, ನೀವು ಒಂದ್ಸರಿ ಸಿಲೆಬಸ್ ನೋಡಿ. ಅಂದ್ರೆ ಮತ್ತೆ ನೀವು ಅಷ್ಟೇ, ನೀವು ಸಿಲೆಬಸ್ ಪ್ರಕಾರ ಯಾರಾದ್ರೂ ನಮ್ಮ ಫ್ಯಾಕಲ್ಟೀಸ್ ಮಾಡ್ತಿದಾರ ಅಥವಾ ಸಿಲೆಬಸ್ ಅಲ್ಲಿ ಯಾವ್ದಾದ್ರು ಬಿಟ್ಟಿದಾರ ಅಂತ ನೀವು ನಮ್ಗೆ ಹೇಳಿ. ಓಕೆನಾ? ಸೊ ಯು ಹ್ಯಾವ್ ದ ರೈಟ್ಸ್. ಓಕೆನಾ? ನೀವು ಹೇಳಿ, ಡೆಫಿನೆಟ್ಲಿ ನಾವು ಸಿಲೆಬಸ್ ಪ್ರಕಾರನೇ ಹೋಗ್ತಾ ಇರ್ತೀವಿ. ಮಾಡ್ಕೊಂಡು ಹೋಗೋಣ. ನಿಮ್ಗೆ ಪಕ್ಕ ಸಿಲೆಬಸ್ ಏನಿದೆ ಅದನ್ನೆಲ್ಲ ನಾವು ಡಿಟೇಲ್ ಆಗಿ ನಾವು ಸ್ಟಡಿ ಮಾಡಿ. ಮತ್ತೆ ಇನ್ನೊಂದ್ ಏನಾಗ್ಬಿಡುತ್ತೆ, ಸಿಲೆಬಸ್ ಅಲ್ಲಿ ಏನಿದೆ ಒಂದೊಂದು ಬುಕ್ ಅಲ್ಲಿ, ಈಗ ನೀವು ಒಂದೊಂದು ಬುಕ್ ಅಲ್ಲಿ ಒಂದೊಂದು ಇರೋದಿಲ್ಲ, ಒಂದೊಂದ್ರಲ್ಲಿ ಇರುತ್ತೆ, ಆತರ ಎಲ್ಲ ಮಿಕ್ಸ್ ಇರುತ್ತೆ. ನಾವೇನ್ ಮಾಡ್ತಿದೀವಿ, ಎಲ್ಲಾನು ತಗೊಂಡು ರೆಫರೆನ್ಸ್ ತಗೊಂಡು ನಾವಿಲ್ಲಿ ಒಂದ್ ಕಡೆ ನಿಮ್ಗೆ ಎಲ್ಲಾನು ಆರ್ಡರ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಯಾವ್ದು ಎನಿ ಕನ್ಫ್ಯೂಷನ್ ಇಲ್ದಂಗೆ. ಓಕೆನಾ? ಸೊ ಕಾನ್ಕರೆಂಟ್ ಅಂದ್ರೆ ನಿಮ್ಗೆ ಫಸ್ಟ್ ಬಿಗಿನಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಏನು ಕಾನ್ಕರೆಂಟ್ ಲೈನ್ಸ್ ಅಂದ್ರೆ? ಓಕೆನಾ? ಸೊ ಎಲ್ಲಾ ಲೈನ್ಸ್ ಗಳು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರ್ತವೆ. ಓಕೆನಾ? ಸೊ ಆ ಲೈನ್ಸ್ ಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಕಾನ್ಕರೆಂಟ್ ಅಂತ ಕರಿತೀವಿ. ಕ್ಲಿಯರಾ? ಅಷ್ಟೇ. ಅದರಲ್ಲಿ ಫಸ್ಟ್ ಕಾನ್ಕರೆನ್ಸಿ ಹೋಗೋದಕ್ಕಿಂತ ಮುಂಚೆ ನಾನು ಬೇಸಿಕ್ ಟರ್ಮ್ಸ್ ಈಗ ಅದ್ರಲ್ಲಿ ಯಾವ್ದಾದ್ರು ಬರ್ತವೆ ಅಂತ ಅಂದ್ರೆ ನಿಮ್ಗೆ ಫಸ್ಟ್ ಒಂದು ಮೀಡಿಯನ್ ಬರುತ್ತೆ. ನಿಮ್ ಸಿಲೆಬಸ್ ಅಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಮೀಡಿಯನ್ ಬಗ್ಗೆ ನಾನು ಇವಾಗಿಂದ ಮಾತಾಡಿದ್ದೆ. ಮೀಡಿಯನ್ ಅಂದ್ರೆ ಏನಂತ ಹೇಳಿದೀವಿ? ವಾಟ್ ಇಸ್ ಮೀಡಿಯನ್? ನಾನು ಇವಾಗಲಿಂದ ಹೇಳಿದೆ, ಮೀಡಿಯನ್ ಇಸ್ ಎ ಲೈನ್. ಓಕೆನಾ? ಸೊ ನಾನು ಇವಾಗ ಮೀಡಿಯನ್ ಬಗ್ಗೆ ಮಾತಾಡ್ತೀನಿ. ಮೀಡಿಯನ್ ಅಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಎ ಲೈನ್ ಡ್ರಾನ್ ಫ್ರಮ್ ಎಲ್ಲಿಂದ, ಯಾವ್ದಾದ್ರು ಒಂದು ವರ್ಟೆಕ್ಸ್ ಇಂದ ಅಪೋಸಿಟ್ ಸೈಡ್ ಗೆ ನೀವು ಒಂದು ಲೈನ್ ನ ಡ್ರಾ ಮಾಡ್ಬೇಕು. ಮತ್ತೆ ಆ ಅಪೋಸಿಟ್ ಸೈಡ್ ನ ಆ ಲೈನ್ ಏನ್ ಮಾಡ್ಬೇಕು? ಬೈಸೆಕ್ಟ್ ಮಾಡ್ಬೇಕು. ನೋಡಿ, ಬಿ ಡಿ ಮತ್ತೆ ಡಿ ಸಿ ಎರಡು ಈಕ್ವಲ್ ಇರ್ತವೆ, ಬೈಸೆಕ್ಟ್ ಮಾಡುತ್ತೆ. ಸೊ ಇದು 90 ಡಿಗ್ರಿ ಇರುತ್ತಾ ಅಂತಂದ್ರೆ ನೋ, ದರ್ ಇಸ್ ನೋ ಕಂಡೀಷನ್ ಲೈಕ್ ದಟ್. ಓಕೆನಾ? ಅದು 90 ಡಿಗ್ರಿ ಇರ್ಬೇಕಂತ ಇಲ್ಲ, ಏನಾದ್ರೂ ಆಗಿರ್ಬೋದು ಅದು. ಓಕೆನಾ? ಆಂಗಲ್ ಮೇ ಬಿ ಎನಿಥಿಂಗ್, ಬಟ್ ಮೀಡಿಯನ್ ಅಂತಂದ್ರೆ ಇಷ್ಟೇ, ಎ ಲೈನ್ drawn from a vertex to opposite side of a triangle which divides the side into two equal parts. Okay na? Two equal parts is called a median. Nodi, so in this triangle ABC, ee triangle ABC nalli AD na navenanta karitivi? Median anta karitivi. Yake AD na median anta karitivi? Median from the vertex A. Yake antandre BD is equal to what? DC. BD is equal to DC ಆಗಿರೋದ್ರಿಂದ ನಾವು ಇದನ್ನ ಮೀಡಿಯನ್ ಅಂತ ಕರಿತೀವಿ. ಮತ್ತೆ ಹೇಳ್ತಾ ಇದೀನಿ, ಸಪೋಸ್ ಇದು ವರ್ಟೆಕ್ಸ್ ಇಂದನೇ ಬಂದಿರಬೇಕು. ಈಗ ಸಪೋಸ್ ಇಫ್ ಎನಿ ಲೈನ್, ಈಗ ಇಫ್ ಟೇಕ್ ಎನಿ ಟ್ರಯಾಂಗಲ್, ಇದೊಂದು ಯಾವ್ದೊಂದು ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಸಪೋಸ್ ದರ್ ಇಸ್ ಅನದರ್ ಲೈನ್ ವಿಚ್ ಬೈಸೆಕ್ಟ್ಸ್ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇದು ಪಿ ಕ್ಯೂ ಅಂತ ಅನ್ಕೊಳ್ಳಿ, ಇದು ಎ ಬಿ ಸಿ ಅಂತ ಅನ್ಕೊಂತೀನಿ ನಾನು. ಓಕೆನಾ? ಸೊ ಎ ಬಿ ಸಿ ಅಂತ ಅನ್ಕೊಂತೀನಿ ಅಂಡ್ ಬಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಅಂತ ಅನ್ಕೊಂಡೆ. ಕ್ಯಾನ್ ವಿ ಕಾಲ್ ಇಟ್ ದಟ್ ಪಿ ಕ್ಯೂ ಆಸ್ ಮೀಡಿಯನ್? No, sir. No, sir. No, why? It is not come from the vertex. Yes, it should be come from a vertex. ಓಕೆನಾ? ಸೊ ಮೀಡಿಯನ್ ಅಂತ ಅನ್ಬೇಕಾದ್ರೆ ಆ ಲೈನ್ ಬಂದ್ಬಿಟ್ಟು ವರ್ಟೆಕ್ಸ್ ಇಂದ ಇರಬೇಕು, ಅದ್ರ ಅಪೋಸಿಟ್ ಸೈಡ್ ನ ಅದು ಬೈಸೆಕ್ಟ್ ಮಾಡಬೇಕು. ಸೊ ಅದೇ ಮೀಡಿಯನ್ ಮೀನಿಂಗ್. ಮೀಡಿಯನ್ ಮೀನಿಂಗ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಕ್ಲಿಯರ್ ಇದೆಯಾ? ಎಸ್, ಕ್ಲಿಯರ್ ಇದೆ ಅಂತಂದ್ರೆ ಮೀಡಿಯನ್ ನಾನು ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪ್ರಾಪರ್ಟೀಸ್. ಒಂದೆರಡು ಪ್ರಾಪರ್ಟೀಸ್ ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಇವಾಗ ಏನೇ ಹೇಳಿದ್ರು ನೀವು ಪಕ್ಕದೊಂದು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಓಕೆನಾ? ನಾನು ಅಲ್ಲಿ ಏನ್ ಮಾಡಿದೀನಿ ಆ ಡಯಾಗ್ರಾಮ್ ಅಲ್ಲಿ ಅಂತ ಅಂದ್ರೆ, ಈಚ್ ವರ್ಟೆಕ್ಸ್ ಇಂದನೂ ಎಲ್ಲಾ ಅಪೋಸಿಟ್ ಸೈಡ್ಸ್ಗೂ ನಾನು ಒಂದೊಂದು ಮೀಡಿಯನ್ ಡ್ರಾ ಮಾಡಿದೀನಿ. ಕ್ಲಿಯರ್ ಆಯ್ತಾ? ಸೊ ಆ ಮೀಡಿಯನ್ ಪ್ರಾಪರ್ಟೀಸ್ ನ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಪರ್ಟಿ ಆಫ್ ಮೀಡಿಯನ್ ಏನಪ್ಪಾ ಅಂತ ಅಂದ್ರೆ, ಯಾವುದೇ ಒಂದು ಟ್ರಯಾಂಗಲ್ ಅದನ್ನು ನಾವು ಎಷ್ಟು ಮೀಡಿಯನ್ಸ್ ಡ್ರಾ ಮಾಡ್ಬೋದು? 3 ಮೀಡಿಯನ್ಸ್ ಡ್ರಾ ಮಾಡ್ಬೋದು. ಯಾಕೆಂದ್ರೆ 3 ವರ್ಟೆಕ್ಸ್ ಇದೆ, 3 ಮೀಡಿಯನ್ ಮಾತ್ರ ಡ್ರಾ ಮಾಡಕ್ಕಾಗತ್ತೆ. ಕ್ಲಿಯರಾ? 1 ಫ್ರಮ್ ಈಚ್ ವರ್ಟೆಕ್ಸ್ ಇಂದ ಒಂದೊಂದು ಮೀಡಿಯನ್ ನ ಡ್ರಾ ಮಾಡ್ಬೋದು. ಈ ಪಾಯಿಂಟ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಕ್ಲಿಯರ್? And the second point is, the 3 medians always meet at a single point. ಓಕೆನಾ? 3 ಮೀಡಿಯನ್ ನಾವು ಡ್ರಾ ಮಾಡಿದಾಗ ಆ 3 ಮೀಡಿಯನ್ಗಳು ಕೂಡ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತವೆ. ಓಕೆನಾ? ಸೊ ಆ ಟ್ರಯಾಂಗಲ್ ಶೇಪ್ ಏನಾದ್ರೂ ಇಲ್ಲಿ ಡೆಫಿನೆಟ್ ಆಗಿ ಆ ಮೀಡಿಯನ್, ಆ 3 ಮೀಡಿಯನ್ಗಳು ಒಂದ್ ಕಡೆ ಮೀಟ್ ಆಗ್ತವೆ.
ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಆ ಮೀಟ್ ಆಗ ಪಾಯಿಂಟ್ ಇರುತ್ತಲ್ವಾ, ಆ ಪಾಯಿಂಟ್ ನೇ ನಾವೇನಂತ ಕರೆಯೋದು ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ಈಗ ನೆನಪಿರ್ಲಿ, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇಟ್ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 3 ಮೀಡಿಯನ್ಸ್. ಪ್ರತಿಯೊಂದು ಈಚ್ ವರ್ಟೆಕ್ಸ್ ನಾವು ಮೀಡಿಯನ್ಸ್ ನ ಡ್ರಾ ಮಾಡಿದಾಗ ಸೊ ಆ 3 ಮೀಡಿಯನ್ಸ್ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತವೆ. ಆ ಪಾಯಿಂಟ್ ನೇ ನಾವೇನಂತ ಕರೆಯೋದು ಸೆಂಟ್ರಾಯ್ಡ್ ಅಂತ ಕರೆಯೋದು. ಸೊ ಇಫ್ ಯು ಅಬ್ಸರ್ವ್ ಇನ್ ದ ಡಯಾಗ್ರಾಮ್, O is what? This is the median. Okay na? ಇದನ್ನೇ ಸಾರಿ ವಾಟ್ ಇಸ್ ದಟ್? ಸೆಂಟ್ರಾಯ್ಡ್. ಕ್ಲಿಯರ್? ಇದನ್ನೇ ನಾವು ಸೆಂಟ್ರಾಯ್ಡ್ ಅಂತ ಕರೆಯೋದು. ಕ್ಲಿಯರ್ ಆಯ್ತಾ? ನೋಡಿ, FB is what? FB is the median from the vertex B and CD is the median from the vertex C and AE is the median from the vertex A. ಮೂರು ವರ್ಟೆಕ್ಸ್ ನಾನು ಒಂದು ಮೀಡಿಯನ್ ಡ್ರಾ ಮಾಡಿದೀನಿ. ಆ 3 ಮೀಡಿಯನ್ಸ್ O ಹತ್ರ ಮೀಟ್ ಆಗ್ತಿದಾವೆ. therefore that O is called the what? Centroid of a triangle. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. and each median of a triangle divides the triangle into 2 smaller triangles. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈಗ ನೀವು ಯಾವುದೇ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ರು and which have equal area ಅಂತ ಹೇಳ್ತಿದ್ದಾರೆ. ಮತ್ತೆ ಏರಿಯಾಸ್ ಇಲ್ಲೂ ಬರ್ತವೆ ನೆನಪಿರ್ಲಿ. ಏನಪ್ಪಾ ಅಂತ ಅಂದ್ರೆ ನೋಡಿ, ಸಿ ಯಾವುದೇ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ರು ಮೀಡಿಯನ್ ಬಗ್ಗೆ ಈಗ ಬರುತ್ತೆ, ನಮಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಹಿಂಗೊಂದು ಮೀಡಿಯನ್ ಡ್ರಾ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಸಪೋಸ್ ಇಫ್ ದೀಸ್ ಟು ಆರ್ ಈಕ್ವಲ್. ಓಕೆನಾ? ಸೊ A B C D ಅಂತ ಅನ್ಕೊಂಡ್ರೆ, ಈಗ ನೋಡಿ ಟ್ರಯಾಂಗಲ್ ಅವ್ರೇನ್ ಸಪೋಸ್ ಏನಾದ್ರು ಕೇಳಿದ್ರೆ ABC ಏರಿಯಾ ಎಷ್ಟಿರುತ್ತೆ ನೋಡಿ, ಸಾರಿ ನಾಟ್ ABC, ವಾಟ್ ಇಸ್ ದಟ್? ಸೊ ಏರಿಯಾ ಆಫ್ ABD ಟ್ರಯಾಂಗಲ್ ಇದೆಯಲ್ವಾ, ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಮೀಡಿಯನ್ ಆ ಟ್ರಯಾಂಗಲ್ ನ 2 ಟ್ರಯಾಂಗಲ್ ಆಗಿ ಡಿವೈಡ್ ಮಾಡುತ್ತೆ, ಹೌದಾ ಇಲ್ವಾ? ಬಟ್ ಅವ್ರು ಏನ್ ಹೇಳ್ತಿದ್ದಾರೆ, 2 ಟ್ರಯಾಂಗಲ್ ಡೆಫಿನೆಟ್ ಏನಾಗಿರುತ್ತೆ ಅಂದ್ರೆ ಈಕ್ವಲ್ ಏರಿಯಾ. ಓಕೆನಾ? ಸೊ ಏರಿಯಾ ಆಫ್ ವಾಟ್? ADC ಈಕ್ವಲ್ ಇರುತ್ತೆ. ಓಕೆ, ಇನ್ ದ ಸೆನ್ಸ್ ಸಪೋಸ್ ಏನಾದ್ರು ಕ್ವಶನ್ ಅಲ್ಲಿ ಓಕೆನಾ ಈ ತರ ಕೊಟ್ಬಿಟ್ರೆ ಫೈಂಡ್ ದ ರೇಷಿಯೋ ಅಂತ ಕೇಳಿದ್ರೆ ಅವಾಗ ಏನಾಗುತ್ತೆ, ಏರಿಯಾ ಆಫ್ ABD ಡಿವೈಡ್ ಬೈ ವಾಟ್? ಏರಿಯಾ ಆಫ್ ವಾಟ್? ADC ಅಂತ ಕೇಳಿದ್ರೆ ಆನ್ಸರ್ ಏನಾಗುತ್ತಪ್ಪ? 1. ಸೇಮ್ ಇರುತ್ತೆ. ಯಾಕಂದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ, ಸೊ ಇದನ್ನ ಡಿನಾಮಿನೇಟರ್ ಕಳಿಸಿ ಏನ್ ಬರುತ್ತೆ? 1 ಬರುತ್ತೆ. ಅಂದ್ರೆ ಈಕ್ವಲ್ ಏರಿಯಾ ಇರುತ್ತೆ. ಇದು ಎಷ್ಟು ಏರಿಯಾ ಇರುತ್ತೋ ಅದಷ್ಟೇ ಏರಿಯಾ ಇರುತ್ತೆ. ಪ್ರೊವೈಡೆಡ್ ದಿಸ್ ಶುಡ್ ಬಿ ವಾಟ್? ಇಫ್ ದಿಸ್ ಇಸ್ ದ median. If that is the median, then median divides the original triangle into 2 triangles which have similar equal area. ಓಕೆನಾ? ಈಕ್ವಲ್ ಏರಿಯಾ ತರ ಡಿವೈಡ್ ಮಾಡುತ್ತೆ. ಇನ್ ಫ್ಯಾಕ್ಟ್ ಈ ಪಾಯಿಂಟ್ ನ ಓದಿ ಇನ್ನೂ ಚೆನ್ನಾಗಿದೆ. ಓಕೆನಾ? ದ 3 ಮೀಡಿಯನ್ಸ್, 3 ಮೀಡಿಯನ್ಸ್ ನ ಡ್ರಾ ಮಾಡಿದ್ರೆ ಡಿವೈಡ್ ದ ಟ್ರಯಾಂಗಲ್ ಇಂಟು ಎಷ್ಟು ಟ್ರಯಾಂಗಲ್ಸ್ ಕಾಣ್ತಿದೆ ನೋಡಿ. ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಕಾಣ್ತಿದೆ ನೋಡಿ ಈ ಡಯಾಗ್ರಾಮ್ ಅಲ್ಲಿ? 1 2 3 4 5 6 6 ಟ್ರಯಾಂಗಲ್ಸ್ ಕಾಣ್ತಾ ಇದೆ. ಆ 6 ಟ್ರಯಾಂಗಲ್ಸ್ ಕೂಡ ಈಕ್ವಲ್ ಏರಿಯಾ ಇರುತ್ತಂತೆ. ನೆನಪಿಲ್ಲಿ, ಒಂದು ಮೀಡಿಯನ್ ಡ್ರಾ ಮಾಡಿದ್ರೆ 2 ಈಕ್ವಲ್ ಏರಿಯಾ ಇರುವಂತ ಟ್ರಯಾಂಗಲ್ ಸಿಗ್ತವೆ. ಮತ್ತೆ ಆ 3 ಮೀಡಿಯನ್ ಡ್ರಾ ಮಾಡಿದ್ರೆ ಎಲ್ಲಾ ಮೀಡಿಯನ್ ಟೋಟಲ್ 6 ಟ್ರಯಾಂಗಲ್ ಈಕ್ವಲ್ ಏರಿಯಾ ಇರೋದು ಸಿಗ್ತಾ ಹೋಗ್ತವೆ. ಕ್ಲಿಯರ್ ಆಯ್ತಲ್ವಾ? ಎಲ್ಲಾನು ಈಕ್ವಲ್ ಏರಿಯಾ. ಇದರಲ್ಲಿ ಯಾವುದೇ ಟ್ರಯಾಂಗಲ್ ನ ಕೇಳಿದ್ರು ಕೂಡ ಈಕ್ವಲ್ ಏರಿಯಾ ಕೇಳ್ತಾನೆ. ಸಪೋಸ್ ನಿಮ್ಗೆ ಯಾವ ತರ ಟ್ವಿಸ್ಟ್ ಕ್ವಶನ್ ಕೇಳ್ತಾನೆ ಅಂತಂದ್ರೆ, ಇನ್ನೊಂದು ಕ್ವಶನ್ ಕೇಳ, ಈಗ ನೋಡೋಣ ಹೇಗೆ ಆನ್ಸರ್ ಮಾಡ್ತೀರಾ ಅಂತ. ಇನ್ನೊಂದು ಕ್ವಶನ್ ಇದೆಯಪ್ಪ ನನ್ನ ಹತ್ರ. ಅಯ್ಯೋ, One doubt. ಹೇಳಿ ಸರ್, ಸಪೋಸ್ ರೈಟ್ ಆಂಗಲ್ ನ ತಗೊಂಡು 3 ಮೀಡಿಯನ್ ಡ್ರಾ ಮಾಡಿದ್ರೆ ಈಕ್ವಲ್ ಸೈಡ್ ಪಾಸಿಬಲ್ ಆಗುತ್ತಾ? ಈಕ್ವಲ್ ಸೈಡ್ ಅಲ್ಲ, ಈಕ್ವಲ್ ಏರಿಯಾ 100% ಪಾಸಿಬಲ್ ಆಗುತ್ತೆ. ಮೀಡಿಯನ್ ಅನ್ನೋದು ಇನ್ನು ಮುಂದೆ ಬರುತ್ತೆ ನಿಮ್ಗೆ, ಆಲ್ಟಿಟ್ಯೂಡ್ ಔಟ್ ಸೈಡ್ ಲೈ ಆಗುತ್ತೆ ಅಂತ. ಬಟ್ ಮೀಡಿಯನ್ ನೀವು ಏನೇ ಡ್ರಾ ಮಾಡಿದ್ರು ಈಕ್ವಲ್ಲೇ ಸಿಗುತ್ತೆ. ಅದೇ ತೀರಮ್ ಹೇಳ್ತಾ ಇರೋದು ನಾನಿಲ್ಲಿ. ಐ ಹ್ಯಾವ್ ನಾಟ್ ಮೆನ್ಷನ್ ಇದು ರೈಟ್ ಆಂಗಲ್ ಟ್ರಯಾಂಗಲ್, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್ ಅಂತ ಏನು ಹೇಳಿಲ್ಲ. ಯು ಟೇಕ್ ಎನಿ ಟ್ರಯಾಂಗಲ್, ಯು ಟೇಕ್ ಎನಿ, ಅದಕ್ಕೆ ಹೇಳಿದ್ರು
ನೋಡಿ ಎವ್ರಿ ಅಂತಾನೆ ಯೂಸ್ ಮಾಡ್ತಿರ್ತೀನಿ ಎಲ್ಲ ಕಡೆ. ಯು ಟೇಕ್ ಎನಿ ಟ್ರಯಾಂಗಲ್, ಆ ಟ್ರಯಾಂಗಲ್ ಅಲ್ಲಿ ನೀವು ಮೀಡಿಯನ್ ಡ್ರಾ ಮಾಡಿದೀರಾ ಅಂತಂದ್ರೆ ಡೆಫಿನೆಟ್ಲಿ ಅದು ಈಕ್ವಲ್ ಏರಿಯಾ ಇರುವಂತ ಟ್ರಯಾಂಗಲ್ಸ್ ಫಾರ್ಮ್ ಮಾಡುತ್ತೆ. ಓಕೆನಾ? ಮತ್ತೆ ಇನ್ನೊಂದು ತಗೊಳ್ಳಿ. ಸೊ ದಿಸ್ ಇಸ್ ಎ ಬಿ ಸಿ. ಇನ್ನೊಂದು ಈ ಟ್ರಯಾಂಗಲ್ ತಗೊಳ್ಳೋಣ. ಎ ಬಿ ಸಿ ಇಂದ ಡಿ ಅಂತ ಅನ್ನೋಣ, ಇದನ್ನ ಎಫ್ ಅಂತ ಅನ್ನೋಣ. ಸಪೋಸ್ ಇಫ್ ಐ ಆಸ್ಕ್ ಯು what is the ratio between area of ಇದನ್ನ ಏನನ್ನ, suppose if I call it as O, the ratio of FOC divided by the area of DOB. ABF. ಎ ಬಿ ಸಿನೇ ತಗೊಂಡ್ಬಿಡ್ತೀನಪ್ಪ. ಏನ್ ಆನ್ಸರ್ ಇದಕ್ಕೆ? 1/2. ಇನ್ನು ಒಂದ್ಸರಿ ನೋಡಿ. 1/4. 1/4. ಎಸ್, 1/4 ಆಗುತ್ತೆ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ, ದೊಡ್ಡ ತರ ಕಾಣ್ತಾ ಇದೆ ಮೇಗಳದು, ಬಟ್ ಹಂಗಿರಲ್ಲ. ಇಟ್ ಇಸ್ ಅಂದ್ರೆ ಈಕ್ವಲ್ ಏರಿಯಾ, ಎಲ್ಲಾನು ಈಕ್ವಲ್ ಏರಿಯಾ ಇರುತ್ತೆ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಈಕ್ವಲ್ ಏರಿಯಾ ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಏನಾದ್ರು ನಾನು ಅಷ್ಟೇ ಈಕ್ವಲ್ ಏರಿಯಾ ಇರುತ್ತೆ ಅದಲ್ವಾ? ಎಲ್ಲಾನು ಈಕ್ವಲ್. ನೀವು ಮೀಡಿಯನ್ ಡ್ರಾ ಮಾಡಿದ ಅಂದ್ರೆ ಈಕ್ವಲ್ ಏರಿಯಾ, ಅಷ್ಟು ನೆನ್ಪಿಟ್ಕೊಂಡ್ಬಿಡಿ. ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರೋದಿಲ್ಲ. ಮೀಡಿಯನ್ ಅಂತ ಬಂತು ಅಂದ್ರೆ ಈಕ್ವಲ್ ಏರಿಯಾ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಕ್ಲಿಯರ್ ಆಯ್ತಾ ಇದು? ಈಗ ಈ 4 ಪಾಯಿಂಟ್ ಕೂಡ ಈಕ್ವಲ್ ಇರುತ್ತೆ ಸರ್. ಯಾವ್ದು ಪೆರಿಮೀಟರ್? ಅಲ್ಲ ಸರ್, ಹಾ ಹೇಳಿ. ಒಂದು ಮೀಡಿಯನ್ ಡ್ರಾ ಮಾಡಿದ್ರೆ ಟ್ರಯಾಂಗಲ್ ಅಲ್ಲಿ ಪೆರಿಮೀಟರ್ ಕೂಡ ಈಕ್ವಲ್ ಇರುತ್ತೆ ಸರ್. ಯಾವ್ದು ಪೆರಿಮೀಟರ್ ಈಕ್ವಲ್ ಇರಲ್ಲ. ಯಾಕಂತಂದ್ರೆ ಪೆರಿಮೀಟರ್ ಈಗ ನೋಡಿ, ನೀವೇ ಯೋಚನೆ ಮಾಡಿ, ಪೆರಿಮೀಟರ್ ಈಕ್ವಲ್ ಇರಲ್ಲ. ಓ, ನೀವು ಇವು ಚಿಕ್ಕ ಚಿಕ್ಕ ಟ್ರಯಾಂಗಲ್ಗೆ ಪೆರಿಮೀಟರ್ ಹೇಳ್ತಾ ಇದೀರಾ? ಹೌದು ಸರ್. ಓಕೆ. ಈ ಟ್ರಯಾಂಗಲ್ 1 ಮತ್ತೆ ಟ್ರಯಾಂಗಲ್ 6 ಗೆ ಪೆರಿಮೀಟರ್ ಈಕ್ವಲ್ ಇರುತ್ತಾ ಸರ್ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಸೊ ಹೇಳಕ್ ಆಗಲ್ಲ ಸರ್, ಹೇಳಕ್ಕಾಗಲ್ಲ. ಓಕೆ. ಸೊ ಲಾಸ್ಟ್ ಪಾಯಿಂಟ್ ಏನಿದೆ ಅಂತ ಅಂದ್ರೆ, the centroid divides the median in the ratio 2:1 with the largest part towards the vertex. ಅದು ಲಾರ್ಜೆಸ್ಟ್ ಪಾರ್ಟ್ ಇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ, ಡೈರೆಕ್ಟ್ ಕ್ವಶನ್ ಇದು. ಸೊ ಡೈರೆಕ್ಟ್ ಕ್ವಶನ್ ಹೆಂಗಿದೆ ಅಂತಂದ್ರೆ, ಆ ಮೀಡಿಯನ್ ಏನಿರುತ್ತೆ, ಸಾರಿ ದಟ್ ಸೆಂಟ್ರಾಯ್ಡ್ ಏನಿರುತ್ತೆ, ಆ ಸೆಂಟ್ರಾಯ್ಡ್ ಏನ್ ಮಾಡುತ್ತೆ, ಪ್ರತಿ ಮೀಡಿಯನ್ ಯಾವ ರೇಷಿಯೋನಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಂತ ಅಂದ್ರೆ 2:1 ರೇಷಿಯೋನಲ್ಲಿ. ಆ 2 ಯಾವ ಕಡೆ ಅಂತ ಅಂದ್ರೆ 2 is the side which is towards the vertex. ಈಗ ಸಪೋಸ್ ಇಫ್ ಯು ಟೇಕ್ ಎಫ್ ಬಿ ನಲ್ಲಿ ಇದು 2 ಇರುತ್ತೆ, ಇದು ಎಷ್ಟಿರುತ್ತೆ? 1 ಇರುತ್ತೆ. ಸೊ ಇದು 2 ಇರುತ್ತೆ, ಪ್ರಾಬಬಲಿ ಇದು 1 ಇರುತ್ತೆ. ಕ್ಲಿಯರಾ? ಇದು 2 ಇರುತ್ತೆ, ಇದು 1 ಇರುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರಾ? ಬಟ್ ಪೆರಿಮೀಟರ್ ಬಗ್ಗೆ ಪೆರಿಮೀಟರ್ ಪ್ರಾಬಬಲಿ ಅದು ಹೇಳಕ್ ಆಗಲ್ಲ. ಪೆರಿಮೀಟರ್ ನಾವು ಬೇಕಾದ್ರೆ ಇವನ್ನೆರಡನ್ನ ಹೇಳ್ಬೋದು. ಈಗ ಈ ಎರಡು ಟ್ರಯಾಂಗಲ್ ಇದೆಯಲ್ವಾ, ಈ AFO ಇದೆಯಲ್ವಾ ಟ್ರಯಾಂಗಲ್, ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್, ಅಲ್ಲಿ ಪೆರಿಮೀಟರ್ ಈಕ್ವಲ್ ಅಂತ ಹೇಳ್ಬೋದು. ಬಟ್ ಎಲ್ಲವನ್ನು ಹೇಳಕ್ ಆಗುತ್ತಾ? ಕ್ಯಾನ್ ಯು ಜಸ್ಟಿಫೈ? ಹೇಳ್ಬೋದು ಅಂತ ಅನ್ಕೊಂತೀನಿ. ಪೆರಿಮೀಟರ್ ಕೂಡ ಸೇಮ್ ಇರುತ್ತೆ. ಟೂ ಪೇರ್ಸ್ ಸರ್, AFO, FOC, these two. Here COE ಎರಡು ಸೈಡ್ ಈಕ್ವಲ್ ಇರುತ್ತೆ, ಮತ್ತೆ ಮೀಡಿಯನ್ ಕೂಡ BOD, DOA. ಪೆರಿಮೀಟರ್ ಯಾಕಂದ್ರೆ ಈ ಎರಡು ಸೈಡ್ ಈಕ್ವಲ್ ಇದೆಯಲ್ವಾ, ಸೊ ದಿಸ್ ಸೈಡ್ ಅಂಡ್ ದಿಸ್ ಸೈಡ್ ಈಕ್ವಲ್. ಸೊ ಆತರ. ಸೊ ಇವೆರಡು ಪೆರಿಮೀಟರ್ ಕೂಡ ಈಕ್ವಲ್ ಇರ್ತವೆ. ಹಲೋ. ಸೊ ದೀಸ್ ಟು ಆರ್ ಈಕ್ವಲ್. ಕ್ಲಿಯರ್ ಆಯ್ತಾ? ಸೊ ಅದೇ ತರ ನಾವು ಆಲ್ಟಿಟ್ಯೂಡ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಆಲ್ಟಿಟ್ಯೂಡ್ ಅಂದ್ರೆ ಏನು
ಮೀಡಿಯನ್ ವೈ ಕ್ಲಿಯರ್ ಆಯ್ತಾ? ಮೀಡಿಯನ್ ಕ್ಲಿಯರ್ ಇದೆ ಅಂತಂದ್ರೆ ಮೀಡಿಯನ್ ಅಂತಂದ್ರೆ ಇಷ್ಟೇ. ಮತ್ತೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನಾನು ಹೇಳಿದೀನಿ 2:1 ರೇಷನ್ ಅಲ್ಲಿ ಇದು ಮಾಡುತ್ತಲ್ವಾ, ಇದನ್ನ ಕೇಳಿದಾನೆ ತುಂಬಾ ಸರಿ ಎಕ್ಸಾಮ್ಸ್ ನಲ್ಲಿ ಕೇಳಿದಾನೆ. ಓಕೆ, ಸೊ ಈ ಪಾಯಿಂಟ್ ನ ಅವರು ಕೇಳಿದ್ರೆ 2:1 ಅಲ್ಲಿ ಇದಾಗ್ತಿದೆ ಅಂತ. ಸೊ ಆಲ್ಟಿಟ್ಯೂಡ್ ಅಂತಂದ್ರೆ ನಿಮ್ಗೆ ಹೇಳಿದೀನಿ, ಆಲ್ಟಿಟ್ಯೂಡ್ ಅಂದ್ರೆ ಅಂತ ಹೇಳಿದೀನಿ ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂತ ಹೇಳಿದೀನಿ. ಇಲ್ಲಿ ಬೈಸೆಕ್ಟ್ ಅಂತ ಹೇಳಿಲ್ಲ ನಾನು, ಪರ್ಪೆಂಡಿಕ್ಯುಲರ್. ಓಕೆ, ಸೊ ಆಲ್ಟಿಟ್ಯೂಡ್ ಅಂತಂದ್ರೆ ಒಂದು ವೋರ್ಟೆಕ್ಸ್ ಇಂದ ಅಪೋಸಿಟ್ ಸೈಡ್ಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಒಂದು ವಿಷಯ ಪರ್ಪೆಂಡಿಕ್ಯುಲರ್ ಇರಬೇಕು, ಅದು ಬೈಸೆಕ್ಟ್ ಆಗ್ಬೇಕಂತ ಏನಿಲ್ಲ. ಸೊ ಏನಾದ್ರು ಒಟ್ಟಿಗೆ 90 ಡಿಗ್ರಿ ಇರ್ಬೇಕಷ್ಟೇ. ಸೊ ಅದನ್ನೇ ನಾವೇನಂತ ಕರಿತೀವಿ, ಆಲ್ಟಿಟ್ಯೂಡ್ ಅಂತ ಕರಿತೀವಿ. ನೋಡಿ ಡೆಫಿನೇಷನ್ ಓದ್ಕೊಳ್ಳಿ. an altitude is nothing but the height of a triangle. ಸೊ ಮತ್ತೆ height of a triangle ಮತ್ತೆ altitude ಎರಡು ಒಂದೇನೆ. ಸೊ height and altitudes are same. ಓಕೆನಾ, heights and altitude are both are same. and that AD ಏನಿದೆ, ಸೊ ಈ ಟ್ರಯಾಂಗಲ್ ಅಲ್ಲಿ AD is the altitude from the vortex A to the base B ಆಗುತ್ತೆ. and that D is what 90 ಡಿಗ್ರಿ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಸೊ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಆಲ್ಟಿಟ್ಯೂಡ್ ಅಂದ್ರೆ ಏನಂತ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ಟಿಟ್ಯೂಡ್ ಅಂಡ್ ಮೀಡಿಯನ್? ಆಲ್ಟಿಟ್ಯೂಡ್ ಅಂತ ಅಂದ್ರೆ ಅಪೋಸಿಟ್ ಸೈಡ್ ಗೆ 90 ಡಿಗ್ರಿ ಇರುತ್ತೆ. ಬಟ್ ಮೀಡಿಯನ್ ಅಂತ ಅಂದ್ರೆ ಅಪೋಸಿಟ್ ಸೈಡ್ ನ ಏನ್ ಮಾಡುತ್ತೆ, 2 ಈಕ್ವಲ್ ಸೈಡ್ಸ್ ಆಗಿ ಡಿವೈಡ್ ಮಾಡುತ್ತೆ. ಎಸ್, ಬೈಸೆಕ್ಟ್ ಮಾಡುತ್ತೆ. ಓಕೆನಾ, ಕ್ಲಿಯರ್. ಈಗ ಪ್ರಾಪರ್ಟೀಸ್ ನೋಡ್ಕೊಂತ ಹೋಗೋಣ. ಆಲ್ಟಿಟ್ಯೂಡ್ಗೂ ಸ್ವಲ್ಪ ಪ್ರಾಪರ್ಟೀಸ್ ಎಲ್ಲ ಇದಾವೆ. ಸೊ ಏನಂತ ನೋಡ್ತಾ, ಎವ್ರಿ ಟ್ರಯಾಂಗಲ್ ಆಸ್ 3 ಆಲ್ಟಿಟ್ಯೂಡ್. ಸೊ ಆಸ್ ಇನ್ ಕೇಸ್ ಆಫ್ ಮೀಡಿಯನ್, ಇಲ್ಲೂ ಕೂಡ ನಾವು ಆಲ್ಟಿಟ್ಯೂಡ್ ಅಲ್ಲೂ ಕೂಡ 3 ಟ್ರಯಾಂಗಲ್, ಐ ಮೀನ್ 3 ಆಲ್ಟಿಟ್ಯೂಡ್ ನ ಡ್ರಾ ಮಾಡಬಹುದು, ಒನ್ ಫ್ರಮ್ ಈಚ್ ವರ್ಟೆಕ್ಸ್. ಸೊ ಈ ಪಕ್ಕದಲ್ಲಿರೋ ಟ್ರಯಾಂಗಲ್ ಯಾವ ಆಲ್ಟಿಟ್ಯೂಡ್, ಎಇ ಅನ್ನೋದು ಒಂದು ಆಲ್ಟಿಟ್ಯೂಡ್, ಮತ್ತೆ BF ಅನ್ನೋದು ಒಂದು ಆಲ್ಟಿಟ್ಯೂಡ್, DC ಅನ್ನೋದು ಒಂದು ಆಲ್ಟಿಟ್ಯೂಡ್. ಕ್ಲಿಯರಾ? ಸೊ ಈ 3 ಆಲ್ಟಿಟ್ಯೂಡ್ ಆಗ್ತವೆ ABC. ಕ್ಲಿಯರ್ ಆಯ್ತಲ್ಲ? ಪಕ್ಕ ಡಯಾಗ್ರಾಮ್ ನೋಡ್ತಾ ಹೋಗಿ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಅಂಡ್ ದ ಆಲ್ಟಿಟ್ಯೂಡ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ವರ್ಟೆಕ್ಸ್ ಟು ಇಟ್ಸ್ ಅಪೋಸಿಟ್ ಸೈಡ್. ಓಕೆನಾ, ಅದಕ್ಕೆ ನಾವು ಆಕ್ಚುಲಿ ಹೈಟ್ ಅಂತ ಕರೆಯೋದು. ಯಾಕಂದ್ರೆ ಮತ್ತೆ ಇದಕ್ಕೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ನೀವು ಯೂಶಲಿ ನಿಮಗೆ ಗೊತ್ತಿರಬೇಕು. ವಾಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ವಿ ಆರ್ ಆಲ್ವೇಸ್ ಏನದು ತಗೋಬೇಕಾದ್ರೆ ಅದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸಿನ್ಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಓನ್ಲಿ, ಸೊ ಇಟ್ ಇಸ್ ದ ಶಾರ್ಟೆಸ್ಟ್ distance. So the 3 altitudes always meet at a single point, no matter what the shape of a triangle is. Okay na, ee 3 ಏನದು altitudes one point ಅಲ್ಲಿ meet ಆಗ್ತವೆ. The point where 3 altitudes meet is called the orthocenter. Orthocenter ತುಂಬಾ ಜನಕ್ಕೆ ಇವೆಲ್ಲ ಸಿಲೆಬಸ್ ನನ್ನ ಬುಕ್ ಅಲ್ಲಿ ಇಲ್ಲ, ಅವನ ಬುಕ್ ಅಲ್ಲಿ ಇದಾವೆ. ಸೊ ಅರ್ಥ ಮಾಡ್ಕೊಳ್ಳಿ. ಅಲ್ಲೇನಂತ ಕರೆದೆ, 3 ಮೀಡಿಯನ್ ಮೀಟ್ ಆಗೋ ಜಾಗನ ಏನಂತ ಕರೆದೆ, ಅಲ್ಲಿ ಸೆಂಟ್ರಾಯ್ಡ್ ಅಂತ ಕರೆದೆ. 3 ಆಲ್ಟಿಟ್ಯೂಡ್ ಮೀಟ್ ಆಗೋ ಜಾಗನ ನಾವೇನಂತ ಕರಿತೀವಿ, ಆರ್ಥೋಸೆಂಟರ್. ಆರ್ಥೋಸೆಂಟರ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ದ ಪಾಯಿಂಟ್ O is called the ಆರ್ಥೋಸೆಂಟರ್. ಈ ಪಾಯಿಂಟ್ O ನೇ ನಾವೇನಂತ ಕರೆಯೋದು, ಆರ್ಥೋಸೆಂಟರ್ ಅಂತ ಕರೆಯೋದು. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ದ ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್ ಮೇ ಲೈ ಇನ್ಸೈಡ್ ಆರ್ ಔಟ್ಸೈಡ್ ಆಫ್ ಎ ಟ್ರಯಾಂಗಲ್. ಇದು ಮ್ಯಾಟರ್ ಅದಿಲ್ಲಿ. ಓಕೆನಾ, ಏನಪ್ಪಾ ಅಂತ ಅಂದ್ರೆ ಈ ಏನಿದೆ ಆಲ್ಟಿಟ್ಯೂಡ್ಗಳು ಔಟ್ಸೈಡ್ ಬೇಕಾದ್ರೆ ಇರ್ಬೋದು, ಇನ್ಸೈಡ್ ಬೇಕಾದ್ರೆ ಇರ್ಬೋದು. ಇನ್ ದ ಸೆನ್ಸ್ ಈವನ್ ದ ಆರ್ಥೋಸೆಂಟರ್ ಏನಿದೆ, ಆರ್ಥೋಸೆಂಟರ್ ಮೇ ಲೈ ಇನ್ಸೈಡ್ ಆರ್ ಔಟ್ಸೈಡ್ ಎ ಟ್ರಯಾಂಗಲ್. ಸರ್, ಈ ಪಕ್ಕದಲ್ಲಿರೋ ಡಯಾಗ್ರಾಮ್ ಅಲ್ಲಿ ಆರ್ಥೋಸೆಂಟರ್ ಯಾವ್ದಪ್ಪ, ಈ O ಅನ್ನೋದು ಆರ್ಥೋಸೆಂಟರ್. ಸರ್, ದಟ್ ಲೈಸ್ ಇನ್ಸೈಡ್ ದ ಟ್ರಯಾಂಗಲ್, ರೈಟ್? ಸರ್, ನೀವು ಔಟ್ಸೈಡ್ ದಿ ಅಂತ ಹೇಳ್ತೀರಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಸರ್, ಅದು ಹೆಂಗಿರುತ್ತೆ. ಓಕೆನಾ, ಸೊ ಯೂಶಲಿ ಏನಂತಾರೆ, ಆಲ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ದ ಹೈಟ್ ಅಲ್ವಾ. ನೋಡೋಣ, ನೋಡಿ ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ತಾ ಹೋಗಿ ಆಲ್ಟಿಟ್ಯೂಡ್ ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ, ನೋಡಿ ಇಲ್ಲಿ ನಾನು ಒಂದೊಂದೇ ಡಯಾಗ್ರಾಮ್ಸ್ ಗಳನ್ನ ತಗೋತಾ ಹೋಗೋಣ. ಫಸ್ಟ್ ನಾವು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ನ ತಗೋತಾ ಹೋಗೋಣ. ಸೊ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ಇದನ್ನ. ನೆಕ್ಸ್ಟ್ ಸ್ಲೈಡ್ ಬಂತ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ನೋಡಿ ಒಂದು ಅಕ್ಯೂಟ್ ಆಂಗಲ್ ನ ಟ್ರಯಾಂಗಲ್ ತಗೋಣ. ಓಕೆನಾ, ಫಸ್ಟ್ ಓಕೆ, ಫಸ್ಟ್ ಏನಾದ್ರು ಅಕ್ಯೂಟ್ ಆಂಗಲ್ ತಗೊಂಡ್ರೆ ಏನಾಗುತ್ತೆ? ಅಕ್ಯೂಟ್ ಆಂಗಲ್ ಅಂದ್ರೆ ಏನಪ್ಪಾ? ಐ ಮೀನ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಲೆಸ್ ದ್ಯಾನ್ 90 ಡಿಗ್ರಿ. ಆಬ್ವಿಯಸ್ಲಿ ಈ ಟ್ರಯಾಂಗಲ್ ನೋಡಿದ್ರೆ ಗೊತ್ತಾಗುತ್ತೆ, ಆಲ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ, ಹೌದಲ್ವಾ? ಇಲ್ಲಿ ನೀವು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿದ್ರೆ
ಓಕೆನಾ. ಯಾವುದೇ ಒಂದು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನೀವು ಏನ್ ಡ್ರಾ ಮಾಡಿದ್ರೆ, ಸಾರಿ ಪರ್ಪೆಂಡಿಕ್ಯುಲರ್ ಇನ್ ದ ಸೆನ್ಸ್ ವಾಟ್ ಆಲ್ಟಿಟ್ಯೂಡ್ ನ ಡ್ರಾ ಮಾಡಿದ್ರೆ ಅವೆಲ್ಲಾನು ಎಲ್ ಮೀಟ್ ಆಗ್ತವೆ, ಇನ್ಸೈಡ್ ದ ಟ್ರಯಾಂಗಲ್. ಇದು ಕ್ಲಿಯರ್ಲಿ ಕ್ವಶನ್ ಕೇಳಿದ, ದ ಆರ್ಥೋ ಸೆಂಟರ್ ಆಫ್ ಅನ್ ಅಕ್ಯೂಟ್ ಆಂಗಲ್ಡ್ ಟ್ರಯಾಂಗಲ್ ಲೈಸ್ ಇನ್ಸೈಡ್ ಎ ಟ್ರಯಾಂಗಲ್. ಕ್ಲಿಯರ್? ಇದು ಕ್ಲಿಯರ್ ಆಗಿದೆ, ಏನು ಡೌಟ್ ಇಲ್ಲ. ಓಕೆ. ಸೆಕೆಂಡ್ ಒನ್, ಸರ್ ಏನಾದ್ರು ಒಂದ್ ಸ್ವಲ್ಪ ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳೋಣ, ಏನಾಗುತ್ತೆ? ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಸಪೋಸ್ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್, ಹೌದಲ್ವಾ? ಅಂಡ್ ರೈಟ್ ಆಂಗಲ್ ಅಟ್ ದಿಸ್ ಪಾಯಿಂಟ್. ಕ್ಲಿಯರಾ? now suppose if this is ABC, now ಈಗ ನೋಡೋಣ, ವಾಟ್ ಇಸ್ ದ ಆಲ್ಟಿಟ್ಯೂಡ್ ಆಫ್ ದಿಸ್ ಟ್ರಯಾಂಗಲ್ ಅಂತ ಕೇಳಿದ್ರೆ ನೀವು ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ದ ಪರ್ಪೆಂಡಿಕ್ಯುಲರ್. ಇದನ್ನ ಎ ಬಿ ನಾವು ಪರ್ಪೆಂಡಿಕ್ಯುಲರ್ ಅಂತ ಅಂದ್ವಿ ಅಲ್ವಾ? Or else you can take AB is BC, the altitude and also BC is the altitude. Altitude ಅಂತ ಕರ್ಕೋಬಹುದಲ್ವಾ? ಅಂದ್ರೆ ಈಗ ಈ BC ನ ಬೇಸ್ ಆಗಿ ಇಟ್ಕೊಂಡು ಒಂದು ಆಲ್ಟಿಟ್ಯೂಡ್ ಡ್ರಾ ಮಾಡಿದ್ರೆ ಹೆಂಗಿರುತ್ತೆ? ಈ ವರ್ಟೆಕ್ಸ್ ಇಂದ ಎಳಿಬೇಕಲ್ವಾ? ಸೊ ಹಿಂಗ್ ಡ್ರಾ ಮಾಡ್ಬೇಕಲ್ವಾ? ಈಗ AB is altitude, this is also altitude. ಓಕೆನಾ? ಇಲ್ಲಿ ಯಾವ್ದಿದು? ಇದು ಆಲ್ಟಿಟ್ಯೂಡ್ ಆಗುತ್ತೆ. ಈವನ್ BC is also altitude. ಓಕೆನಾ? ಸೊ ಆಲ್ಟಿಟ್ಯೂಡ್. ಸಿ ಆಲ್ಟಿಟ್ಯೂಡ್ ಅಂತ ಯಾಕೆ ಕರಿತಾ ಇದ್ದೀನಿ ಹೇಳಿ? BC ಆಲ್ಟಿಟ್ಯೂಡ್ ಅಂತ ಯಾಕೆ ಕರಿತಿದ್ದೀನಿ ಹೇಳಿ? ಬಿಕಾಸ್ BC ನಾನು ಆಲ್ಟಿಟ್ಯೂಡ್ ಅಂತ ಅನ್ಬೇಕಾದ್ರೆ ಈ C ವರ್ಟೆಕ್ಸ್ ಇಂದ BA ವರ್ಟೆಕ್ಸ್ ಬಂದಿದೆ, ಬಟ್ ಇಲ್ಲಿ 90 ಡಿಗ್ರಿ ಇದೆ. ಎಸ್, ಈ C ಇಂದ ಬಂದಿರೋ ಲೈನ್ BC ಇಸ್ ಪರ್ಪೆಂಡಿಕ್ಯುಲರ್ ಟು AB ಆಗಿರೋದ್ರಿಂದ ಈಗ BC ನಾನು ಆಲ್ಟಿಟ್ಯೂಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ BC ಯಾವ್ದು ಪರ್ಪೆಂಡಿಕ್ಯುಲರ್ ಆಗಿದೆ? AB ಪರ್ಪೆಂಡಿಕ್ಯುಲರ್ ಆಗಿದೆ. ದಟ್ ಈಸ್ ವೈ CB ಇಸ್ ವಾಟ್ ಆಲ್ಟಿಟ್ಯೂಡ್. ನಾನು AB ನ ಯಾಕೆ ಆಲ್ಟಿಟ್ಯೂಡ್ ಅಂತಿದ್ದೀನಿ ಅಂತಂದ್ರೆ AB ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ BC. ನೋಡಿ, ಆಲ್ಟಿಟ್ಯೂಡ್ ಅಂತ ಅನ್ಬೇಕಾದ್ರೆ ಅಲ್ಲಿ ಒಂದು ಬೇಸ್ ಇರ್ಬೇಕು, ಹೌದಾ ಇಲ್ವಾ? ಈಗ ಅದೇ ತರ AC ನ ನಾನು ಬೇಸ್ ಆಗಿ ಇಟ್ಕೊಂಡು ನಾನು ಏನಂತ ಒಂದು ಲೈನ್ ನ ಡ್ರಾ ಮಾಡಿದ್ರೆ ಯಾವ್ದ್ರಿಂದ? ಈ B ಇಂದ, ಅವಾಗ ಇದು ಆಲ್ಟಿಟ್ಯೂಡ್ ಆಗುತ್ತೆ. ಇದು ಆಲ್ಟಿಟ್ಯೂಡ್ ನೋಡಿ, ದಿಸ್ ಈಸ್ ಆಲ್ಸೋ ಆಲ್ಟಿಟ್ಯೂಡ್. ಈ 3 ಪಾಯಿಂಟ್ ಎಲ್ಲಿ ಮೀಟ್ ಆಗಿದಾವಪ್ಪ? ಔಟ್ಸೈಡ್ ಅಲ್ಲ, B ಹತ್ರನೇ ಮೀಟ್ ಆಗಿದೆ. ಓಕೆನಾ? B ಹತ್ರನೇ ಮೀಟ್ ಆಗಿದಾವೆ 3 ಆಲ್ಟಿಟ್ಯೂಡ್. ನೋಡಿ, ಇದು ಆಲ್ಟಿಟ್ಯೂಡೆ, ಇದು ಆಲ್ಟಿಟ್ಯೂಡೆ, ಇದು ಕೂಡ ಆಲ್ಟಿಟ್ಯೂಡೆ. ಓಕೆನಾ? ಸೊ ಹಂಗಾಗಿ ಈ 3 ಟ್ರಯಾಂಗಲ್ ಅಲ್ಲಿ ನೋಡಿ ಇದು ಇನ್ಸೈಡ್ ಇದೆ, ಇನ್ಸೈಡ್ ದ ಟ್ರಯಾಂಗಲ್, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ. ಸೊ ನಮ್ಗೆ ಆರ್ಥೋ ಸೆಂಟರ್ ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಆರ್ಥೋ ಸೆಂಟರ್ ಲೈಸ್ ಇನ್ಸೈಡ್ ಇನ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ಬಟ್ ಆರ್ಥೋ ಸೆಂಟರ್ ಲೈಸ್ at the point where it is 90 degree. 90 degree, if B is 90 degree ಅಲ್ವಾ? in a right angle triangle B is 90 degree ಅಂದ್ರೆ ರೈಟ್ ಆಂಗಲ್ ಎಲ್ಲಿರುತ್ತೆ ಅಲ್ಲಿ ನಮ್ಮ ಆರ್ಥೋ ಸೆಂಟರ್ ಇರುತ್ತೆ. ದಿಸ್ ಇಸ್ ವಾಟ್ ಅವರ್ ಆರ್ಥೋ ಸೆಂಟರ್. ಕ್ಲಿಯರ್ ಇದೆಯಾ? ಸೊ ಆರ್ಥೋ ಸೆಂಟರ್ ಆಗುತ್ತೆ. ಸಪೋಸ್ ಸರ್ ಒಂದು ಅಬ್ಟ್ಯೂಸ್ ಆಂಗಲ್ ತಗೊಂಡ್ರೆ ಏನಾಗುತ್ತೆ ಸರ್? ಕ್ಲಿಯರ್ ಇದೆಯಾ? ನೋಡ್ರಿ, ಅಕ್ಯೂಟ್ ಆಂಗಲ್ ತಗೊಂಡ್ರೆ ಇನ್ಸೈಡ್ ಇರುತ್ತೆ, ರೈಟ್ ಆಂಗಲ್ ತಗೊಂಡ್ರೆ ಎಲ್ಲಿರುತ್ತೆ ಆರ್ಥೋ ಸೆಂಟರ್? ರೈಟ್ ಆಂಗಲ್ ಇಲ್ಲಿ 90 ಡಿಗ್ರಿ. ಎಸ್, ಅಲ್ಲಿ ನಮ್ದು ಆರ್ಥೋ ಸೆಂಟರ್ ಇರುತ್ತೆ. ಈಗ ಸಪೋಸ್ ಸರ್ ನಾವು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಏನಪ್ಪಾ? One angle is greater than more than 90 degree ಇರುತ್ತೆ. ಓಕೆನಾ? ಸೊ ಒಂದು ಸಿಂಪಲ್ ಆಗಿ ಒಂದು ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಸೊ ಇದು ದಿಸ್ ಇಸ್ ಎ ಟ್ರಯಾಂಗಲ್ ಅಲ್ವಾ? ಅಬ್ಟ್ಯೂಸ್ ಆಂಗಲ್ ಆಗುತ್ತಲ್ವಾ ಇದು? ಈಗ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದನ್ನ ಫ್ಲಿಪ್ ಎಲ್ಲ ಮಾಡಿ ನೋಡ್ಕೊಳ್ಳಿ ನೀವು. ಈಗ ಆಲ್ಟಿಟ್ಯೂಡ್ ನ ಹೆಂಗೆ ನಾವು ಡ್ರಾ ಮಾಡ್ತಾ ಹೋಗ್ತೀವಿ ನೋಡಿ. ಯಾವ್ದಾದ್ರು ಒಂದು ಸೈಡ್ ನ ಫಸ್ಟ್ ಬೇಸ್ ಆಗಿ ಇಟ್ಕೊಳ್ಳಿ. ನಾವು ಆಲ್ಟಿಟ್ಯೂಡ್ ಡ್ರಾ ಮಾಡ್ಬೇಕಂದ್ರೆ ಫಸ್ಟ್ ಯು ಫಿಕ್ಸ್ ಎ ಸೈಡ್, ಬೇಸ್ ನ ಫಿಕ್ಸ್ ಮಾಡ್ಕೋಬೇಕು ಫಸ್ಟ್. ಈಗ ಸಪೋಸ್ ಇಫ್ ಐ ಫಿಕ್ಸ್ BC ಆಸ್ ಬೇಸ್, ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಆಲ್ಟಿಟ್ಯೂಡ್ ಡ್ರಾ ಮಾಡೋದು ಸುಮ್ಮನೆ ಅಲ್ಲ, ನಾನು ಹೇಳಿದೀನಿ ಆಲ್ಟಿಟ್ಯೂಡ್ ಅಂತ ಏನಿದೆ ಅದು ಟ್ರಯಾಂಗಲ್ ಒಳಗಡೆ ಇರ್ಬೋದು, ಇಲ್ಲ ಆಚೆ ಕೂಡ ಇರ್ಬೋದು. ಹೇಳಿದಿನ ಇಲ್ವಾ ಅದನ್ನ? ಈಗ ಸಪೋಸ್ ಇಫ್ ಐ ಫಿಕ್ಸ್ BC ಆಸ್ ಬೇಸ್, ಈ BC ನ ಬೇಸ್ ಆಗಿ ಇಟ್ಕೊಂಡ್ರೆ BC ಗೆ ಅಪೋಸಿಟ್ ವರ್ಟೆಕ್ಸ್ ಯಾವ್ದಪ್ಪ? ಎ ಅಲ್ವಾ?
ಈಗ ನಾನೊಂದು ಆಲ್ಟಿಟ್ಯೂಡ್ ಡ್ರಾ ಮಾಡ್ಬೇಕಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈಗ ನೀನ್ ಹಿಂಗ್ ಡ್ರಾ ಮಾಡಿದ್ರೆ ಅದು 90 ಡಿಗ್ರಿ ಬರಕ್ ಚಾನ್ಸ್ ಇದೆಯಾ? ಟ್ರಯಾಂಗಲ್ ಒಳಗಡೆ ಡ್ರಾ ಮಾಡಿದ್ರೆ ಇಲ್ಲ, ಚಾನ್ಸ್ ಇಲ್ಲ. ಅಂದ್ರೆ ನಾವು ಐ ಹ್ಯಾವ್ ಟು ಎಕ್ಸ್ಟೆಂಡ್ ದ ಲೈನ್ ಔಟ್ಸೈಡ್ ದ ಟ್ರಯಾಂಗಲ್ BC ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. BC ನ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ನಾನು ಅವಾಗ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಬೋದು, ಹೌದಾ ಇಲ್ವಾ? ದಿಸ್ ವಿಲ್ ಬಿಕಮ್ ದ ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್. ಆಲ್ಟಿಟ್ಯೂಡ್ ಅಂತಂದ್ರೆ ಹೈಟ್ ಅಂತ, ಹೌದಾ ಇಲ್ವಾ? ನಾನು ಇದೊಂದು ಸ್ವಲ್ಪ ಒಂದು ನೇಮ್ ಏನೊಂದು D ಅಂತ ಕೊಟ್ರೆ AD ಇಸ್ ವಾಟ್? ಇಟ್ ಈಸ್ ದ ಆಲ್ಟಿಟ್ಯೂಡ್ ಫ್ರಮ್ ದ ವರ್ಟೆಕ್ಸ್. ಅವಾಗ ಯಾವ ಬೇಸಿಕ್ ಅದು? BC ಗೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈಗ ಸಪೋಸ್ if I fix AC as base, AC ನ ಬೇಸ್ ಆಗಿ ಇಟ್ಕೊಂಡು ನಾನೊಂದು ಆಲ್ಟಿಟ್ಯೂಡ್ ನ ಡ್ರಾ ಮಾಡ್ಬೇಕು. ಹೆಂಗೆ ಡ್ರಾ ಮಾಡ್ತೀರಾ? ಈಸಿಲಿ ನಾನು ಡ್ರಾ ಮಾಡ್ಬೋದು, ಹಿಂಗೆ ಡ್ರಾ ಮಾಡ್ಬೋದು, ಇನ್ಸೈಡ್ ಗೆ ಡ್ರಾ ಮಾಡ್ಬೋದು, ಹೌದಲ್ವಾ? BE ಕ್ಲಿಯರಾ? ಇದಕ್ಕೊಂದು E ಅಂತ ಹೆಸರು ಕೊಡೋಣ. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ನಾನೇನು ಇದನ್ನ ಲೈನ್ ತರನೇ ಬರೀತೀನಿ, ಸ್ವಲ್ಪ ಡಾರ್ಕ್ ನಾನು ಓಕೆ, ನಾನು ಆಮೇಲೆ ತೋರಿಸ್ತೀನಿ, ಬೇರೆ ಕಲರ್ ಅಲ್ಲಿ ನಾನು ಗೀಸ್ತೀನಿ. ಅವು ಆಲ್ಟಿಟ್ಯೂಡ್ ನಾನು ಸ್ವಲ್ಪ ಡಾರ್ಕ್ ಆಗಿ ಹೆಂಗ್ ಗೀಸಿದ್ದೀನಿ, ಇವೇನಿವು ನಾನು ಡಾರ್ಕ್ ಆಗಿ ಗೀಸಿರೋದೆಲ್ಲ ಏನು? ಆಲ್ಟಿಟ್ಯೂಡ್ಸ್. ನೆನಪಿರ್ಲಿ. ಈಗ 2 ಆಲ್ಟಿಟ್ಯೂಡ್ ಡ್ರಾ ಮಾಡಿದೆ, ಇನ್ನೊಂದು ಆಲ್ಟಿಟ್ಯೂಡ್ ಡ್ರಾ ಮಾಡ್ಬೇಕು. ಯಾವ ಸೈಡ್ ಹೇಳಿ? ಯಾವ್ದಕ್ಕೆ? AB ಗೆ. AB ಗೆ ಎಲ್ಲಿಂದ ಡ್ರಾ ಮಾಡ್ಬೇಕು ನಾನು? ವರ್ಟೆಕ್ಸ್ C ಗೆ ನಾನು ಡ್ರಾ ಮಾಡ್ಬೇಕು. ವರ್ಟೆಕ್ಸ್ C ಇಂದ ನಾನು ಡ್ರಾ ಮಾಡ್ಬೇಕು. ಈಗ ನಾನು ಹಿಂಗೆ ಡ್ರಾ ಮಾಡಕ್ ಹೋದ್ರೆ, ಒಳಗಡೆನೆ ಡ್ರಾ ಮಾಡಕ್ ಹೋದ್ರೆ 90 ಡಿಗ್ರಿ ಬರುತ್ತಾ? ಬರಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು, ಈ AB ನ ಬೇಸ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು, ಹೌದಾ ಇಲ್ವಾ? ಎಕ್ಸ್ಟೆಂಡ್ ಮಾಡ್ಕೊಂಡೆ. ಇವಾಗ ಇಫ್ ಐ ಡ್ರಾ ಲೈಕ್ ದಿಸ್, ಐ ಕ್ಯಾನ್ ಡ್ರಾ ಎ ಪರ್ಪೆಂಡಿಕ್ಯುಲರ್. ಹೌದಾ ಇಲ್ವಾ? ಹೌದಾ ಇಲ್ವಪ್ಪ? ಸರ್ ಯಾವ್ದಕ್ಕೆ ಎಕ್ಸ್ಟೆಂಡ್ ಮಾಡ್ತಿದ್ದೀರಾ ಹೇಳಿ? ಈಗ ನಾನು AB ಬೇಸ್ ತಗೊಂಡಿದ್ದೀನಿ, AB ಬೇಸ್ ತಗೊಂಡು ನಾನು C ಇಂದ ನಾನು ಒಂದು ಆಲ್ಟಿಟ್ಯೂಡ್ ಡ್ರಾ ಮಾಡ್ಬೇಕು. ಈಗ ನಾನು ಬೇರೆ ಕಲರ್ ತಗೊಂತೀನಿ, ಪೆನ್ನು. ಅದರಲ್ಲಿ ನಾನು ಏನ್ ಡ್ರಾ ಮಾಡಿದೀನಿ ನೋಡಿ, ಈ ಬ್ಲಾಕ್ ಕಲರ್ ಅಲ್ಲಿ ಬರೀತೀನಿ ನೋಡಿ. ಬ್ಲಾಕ್ ಕಲರ್ ಅಲ್ಲಿ ಏನ್ ಬರ್ದೀನಿ, ಇವೆಲ್ಲ ಆಲ್ಟಿಟ್ಯೂಡ್ಸ್. ನೀವು ಒಪ್ಕೋತೀರಾ ಇಲ್ವಾ? ನೀವು ನೋಡಿ. ಕ್ಲಿಯರ್ ಆಯ್ತಲ್ವಾ? ಇವು ಆಲ್ಟಿಟ್ಯೂಡ್ಸ್. ಸರ್ ಅದು AB ಎಕ್ಸ್ಟೆಂಡ್ ಮಾಡಿರೋದಾ? ಈಗ AB ಸೈಡ್ ನ ಬೇಸ್ ಆಗಿ ಇಟ್ಕೊಂಡು ನಾನು C ಇಂದ ಆಲ್ಟಿಟ್ಯೂಡ್ ಡ್ರಾ ಮಾಡ್ಬೇಕು. ಬಟ್ ಇನ್ಸೈಡ್ ದ ಟ್ರಯಾಂಗಲ್ ನಾವು ಡ್ರಾ ಮಾಡಕ್ ಹೋದ್ರೆ 90 ಡಿಗ್ರಿ ಬರಲ್ಲ, ಬಿಕಾಸ್ ಆಲ್ಟಿಟ್ಯೂಡ್ ಶುಡ್ ಬಿ 90 ಡಿಗ್ರಿ. 90 ಡಿಗ್ರಿ ಆಗಬೇಕಂದ್ರೆ ನಾನು ಈ ಸೈಡ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ಇದು F ಇದೆಯಲ್ಲ, ಅದು ಬೇಕಾ? ಇದಕ್ಕೊಂದು ಹೆಸರು ಕೊಡೋಣ ಅಲ್ವಾ? ಇದಕ್ಕೊಂದು F ಕೊಡೋಣ. ಆ ಆಲ್ಟಿಟ್ಯೂಡ್ ಬೇಕಿತ್ತು. ಅದು ಹೇಗೆ ಎಕ್ಸ್ಟೆಂಡ್ ಮಾಡಿದ್ರಿ? CF ಅದು ಅಲ್ಲ. ಈಗ ನಾನು AB ಬೇಸ್ ಆಗಿ ಇಟ್ಕೋತೀನಿ, AB ಬೇಸ್ ಆಗಿ ಇಟ್ಕೊಂಡು AB ನ ಎಕ್ಸ್ಟೆಂಡ್ ಮಾಡ್ತೀನಿ. AB ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು C ಇಂದ ನನ್ನ ಆಲ್ಟಿಟ್ಯೂಡ್ AC ಎಕ್ಸ್ಟೆಂಡೆಡ್ ಲೈನ್ ಆಫ್ AB ಗೆ ನಾನು 90 ಡಿಗ್ರಿ ಡ್ರಾ ಮಾಡ್ತೀನಿ. ಓಕೆ, ಈ ಸೆಬಲ್. ಈಗ ಇಷ್ಟು ಕತೆ ಆಯ್ತು. ಈಗ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ಆರ್ಥೋ ಸೆಂಟರ್ ಡ್ರಾ ಮಾಡ್ಬೇಕಂದ್ರೆ ಆರ್ಥೋ ಸೆಂಟರ್ ಇಸ್ ವಾಟ್? ಆರ್ಥೋ ಸೆಂಟರ್ ಇಸ್ ಎ ಪಾಯಿಂಟ್ ವೇರ್ ಆಲ್ ದ 3 ಆಲ್ಟಿಟ್ಯೂಡ್ಸ್ ಇಂಟರ್ಸೆಕ್ಟ್ ಆಗಿರ್ಬೇಕಲ್ವಾ? ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಈ ಮೂರನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ ಬನ್ನಿ. ಸ್ವಲ್ಪ ನೋಡಿ, ಈ ತರ ಬರಲ್ಲ ಆಕ್ಚುಲಿ, ಹಿಂಗಿರುತ್ತೆ, ಇಲ್ಲೆಲ್ಲೋ ಬರುತ್ತೆ. ಓಕೆನಾ? ಇಲ್ಲೆಲ್ಲೋ ಬರುತ್ತೆ. ಕ್ಲಿಯರಾ? ಸ್ವಲ್ಪ ಡಯಾಗ್ರಾಮ್ ಹೆಚ್ಚು ಕಡಿಮೆ ಆಗಿದೆ, ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದೀನಿ. ಇಲ್ಲೆಲ್ಲೋ ಬರುತ್ತೆ. ಕ್ಲಿಯರಾ? ಇದೇನಿದೆ, ದಿಸ್ ಈಸ್ ವಾಟ್? ಆರ್ಥೋ ಸೆಂಟರ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವಿನ್ಸ್ ಇಸ್ ortho center lies outside when we take a triangle. It is an obtuse, if it is an obtuse triangle. Clear? Got it? ಅರ್ಥ ಆಯ್ತೇನ್ರಪ್ಪ? ಸೊ ಇಷ್ಟಿದೆ. ಸೊ ನೀವ್ ಇಷ್ಟೇ ನೆನ್ಪಿಟ್ಕೋಬೇಕಿರೋದು, ಇದು ಔಟ್ಸೈಡ್. ದಿಸ್ ಇಸ್ ಔಟ್ಸೈಡ್ ದ ಟ್ರಯಾಂಗಲ್. ನೀವೇ ಒಂದು ನೀವೇನ್ ಮಾಡ್ಬೇಕಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನೀವೇ ಒಂದು ಅಬ್ಟ್ಯೂಸ್ ಆಂಗಲ್, ಯಾವ ಆಂಗಲ್ ಅನ್ನ ತಗೊಳ್ಳಿ, ಒಂದನ್ನ ಬೇಸ್ ಆಗಿ ಇಟ್ಕೊಳ್ಳಿ, ಆ ಅಪೋಸಿಟ್ ವರ್ಟೆಕ್ಸ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಕ್ ಟ್ರೈ ಮಾಡಿ. ನಿಮ್ಗೆ ಆರ್ಥೋ ಸೆಂಟರ್ ಔಟ್ಸೈಡ್ ಟ್ರಯಾಂಗಲ್ ಬರುತ್ತೆ. ಅದನ್ನೇ ಈ ಡಯಾಗ್ರಾಮ್ಸ್ ಅಲ್ಲಿ ಹೇಳಿರೋದು ನೋಡಿ. ಸೊ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ವಿತ್ ಇನ್ ದ ಸರ್ಕಲ್ ಬರುತ್ತೆ,
ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಎಲ್ಲಿ ಬರುತ್ತೆ ಆಸೋ ಸೆಂಟರ್ ಕೋಇನ್ಸೈಡ್ ವಿತ್ ವರ್ಟೆಕ್ಸ್ ಅಟ್ ರೈಟ್ ಆಂಗಲ್ ಬರುತ್ತೆ, ಹೌದಾ ಇಲ್ವಾ? ನೋಡಿ ಈ ಟ್ರಯಾಂಗಲ್ ಈಗ ಅಬ್ಸರ್ವ್ ಮಾಡಿ ಈ ಟ್ರಯಾಂಗಲ್ ನ. ಇಫ್ ಇಟ್ ಇಸ್ ಅನ್ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್, the orthocenter lies where? It is outside the triangle. So I think this is clear. Okay, ಇವತ್ತಿಗೆ ಸಾಕು. ಸೊ ನೆಕ್ಸ್ಟ್ ಆಕ್ಚುಲಿ ಇನ್ ಸೆಂಟರ್ ಬಗ್ಗೆ ಸ್ಟಡಿ ಮಾಡ್ಬೇಕು, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟು ನಿಮ್ಗೆ ನೆನಪಲ್ಲಿ ಇವತ್ತು ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಕ್ಲಿಯರ್ ಆಗಿ ಇದನ್ನ ಮಾಡ್ತಾ ಹೋಗಿ. ಸೊ ಇವತ್ತಿಗೆ ಇಷ್ಟು ಸಾಕು, ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ರು ಸ್ವಲ್ಪ ಓದ್ಕೊಂಡು ಬನ್ನಿ, ಓಕೆನಾ? ಏನಿದೆ ಇವಾಗ ಏನ್ ಹೇಳ್ಕೊಟ್ಟಿದೀನಿ, ಮೇಕ್ ಯುವರ್ ಓನ್ ನೋಟ್ಸ್, ಓಕೆನಾ? ನಾವ್ ಏನ್ ಕೊಟ್ಟಿವಿ ಅದನ್ನೇ ನೀವೇ ಡಿಫ್ರೆಂಟ್ ಹೇಳಿ. ನೀವು ವಿಡಿಯೋನ ಡಿಆಕ್ಟಿವೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ನೋಟ್ಸ್ ನೀವು ಆತರ ಇದ್ ಮಾಡ್ತೀರಾ? ನಾವು ನೋಟ್ಸ್ ಮಾಡ್ಕೋತಾ ಇಲ್ಲ, ನಾವ್ ಅದೇ PDF ಇರುತ್ತಲ್ಲ ಅಂತ ಸುಮ್ನೆ ಇದ್ ಮಾಡ್ತಾ ಇದ್ದೀವಿ. PDF ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ವಿಡಿಯೋಸ್ ನ ಡಿಆಕ್ಟಿವೇಟ್ ನಾವು ಮಾಡಲ್ಲ, ಅದೇ ಡಿಆಕ್ಟಿವೇಟ್ ಆಗ್ತವೆ. ಯಾಕಂದ್ರೆ ಕ್ಲೌಡ್ ಸ್ಟೋರೇಜ್ ಕಡಿಮೆ ಇರುತ್ತೆ. ಕ್ಲೌಡ್ ಸ್ಟೋರೇಜ್ ಕಡಿಮೆ ಇರೋದ್ರಿಂದ ಅದು ಆತರ ಆಗುತ್ತೆ. ಇದನ್ನ ಮಾಡ್ಕೊಳಕೆನಾ? ಸೊ ಥ್ಯಾಂಕ್ ಯು ಆಲ್. ಏನೇ ಡೌಟ್ ಇರೋ ನೀವು ಗ್ರೂಪ್ ಅಲ್ಲಿ. ಸರ್ ಇದ್ರಲ್ಲಿ ಪ್ರಾಪರ್ಟೀಸ್ ಇನ್ನ ಕಂಟಿನ್ಯೂ ಆಗ್ತಿತ್ತು ಅನ್ಸುತ್ತೆ. ಯಾವ್ದ್ರಲ್ಲಿ? ಇದ್ರದ್ದು ಆರ್ಥೋ ಸೆಂಟರ್ದು ಆಯ್ತಾ ಪ್ರಾಪರ್ಟೀಸ್? ಅಷ್ಟೇ, ಆಲ್ಟಿಟ್ಯೂಡ್ ಬಗ್ಗೆ ಆಲ್ಟಿಟ್ಯೂಡ್ ಅದೇ ಆರ್ಥೋ ಸೆಂಟರ್. ಸರಿ ಸರ್. ಮತ್ತೆ ಇನ್ನೊಂದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಾಯ್ಡ್ ಅನ್ನೋದು, ಸೆಂಟ್ರಾಯ್ಡ್ ಅಂತ ಮಾತಾಡ್ಬೇಕಂದ್ರೆ ನಾವ್ ಎಲ್ಲಿ ಸೆಂಟ್ರಾಯ್ಡ್ ಮಾತಾಡೋದು? ಮೀಡಿಯನ್ ಅಲ್ಲಿ. ಒಂದು ನೆನ್ಪಿಟ್ಕೊಳ್ಳಿ, ಮೀಡಿಯನ್ ಅಂತ ಬಂದಾಗ ನಾವು ಮಾತಾಡೋದು ಸೆಂಟ್ರಾಯ್ಡ್. ನಾವು ಆಲ್ಟಿಟ್ಯೂಡ್ ಅಂತ ಬಂದಾಗ ನಾವು ಮಾತಾಡೋದು ಯಾವ್ದು? ಆರ್ಥೋ ಸೆಂಟರ್. ಓಕೆನಾ? ನೆಕ್ಸ್ಟ್ ಇನ್ ಸೆಂಟರ್ ಅಂತ ಬರುತ್ತೆ. ಇನ್ ಸೆಂಟರ್ ಯಾವಾಗ ಮಾತಾಡ್ತೀವಿ ಅಂದ್ರೆ ಆಂಗಲ್ ಬೈಸೆಕ್ಟರ್ ಅಲ್ಲಿ, ಓಕೆನಾ? ಸೊ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ, ಓಕೆನಾ? ನಾನು ಓವರ್ ಆಲ್ ಆಗಿ ಎಲ್ಲ ಆದ್ಮೇಲೆ ನಿಮ್ಗೆ ಓವರ್ ಆಲ್ ಆಗಿ ನಾನು ಜನರಲೈಸ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಅವಾಗ ಕ್ಲಿಯರ್ ಆಗುತ್ತೆ. ಸೊ ಮತ್ತೆ ನಿಮ್ಗೆ ಇಲ್ಲಿವರೆಗೂ ಹೇಳೋದ್ರಲ್ಲಿ ನಿಮ್ಗೆ ಡಿಫ್ರೆನ್ಸ್ ನ ನೀವು ಐಡೆಂಟಿಫೈ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ. ಸೊ ಯಾವ ಆರ್ಥೋ ಸೆಂಟರ್ ಅಂತ ಯಾವಂತೀವಿ, ಯಾಕಂದ್ರೆ ಫುಲ್ ಮುಗ್ದಾದ ಮೇಲೆ ನಿಮ್ಗೆ ಯಾವ್ದು ಆರ್ಥೋ ಸೆಂಟ್ರೋ ಯಾವ್ದು ಸೆಂಟ್ರಾಯ್ಡೋ ಎಲ್ಲ ಒಂದೇ ತರ ಕಾಣ್ಬಿಡ್ತಾವ ನಿಮ್ಗೆ ಆಮೇಲೆ. ಸೊ ಶೂನ್ಯ ಶಂಭುಲಿಂಗ ಆಗ್ಬಿಡುತ್ತೆ. ಸ್ವಲ್ಪ ಅವತ್ತಿಂದ ಅವತ್ತು ಓದಕ್ ಶುರು ಮಾಡಿ. ಸರ್ ನೆನ್ನೆ ಕ್ಲಾಸ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ ಸರ್. ಸೆಂಡ್ ಮಾಡಿದೀವಲ್ಲ, PDF ಇದೆ ಸರ್, ವಿಡಿಯೋ ಸೆಂಡ್ ಮಾಡಿಲ್ಲ. ನಾನು ವಿಡಿಯೋನು ಇದೆ, ನೀವು ನೋಡಿ, ಓಕೆನಾ? ಸ್ವಲ್ಪ ಚಾಟ್ ಎಲ್ಲ ಹಿಂದೆ ಹೋಗಿರುತ್ತಲ್ಲ, ಸ್ವಲ್ಪ ಹಿಂದೆ ಹಾಕೊಂಡು ಇದು ನೋಡಿ ಸಿಗುತ್ತೆ, ಓಕೆನಾ? ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ, ಓಕೆನಾ? ಥ್ಯಾಂಕ್ ಯು. ನಾಳೆನೂ ಕೂಡ 6 o'clock ಇರುತ್ತೆ. ಸೊ ಎಲ್ಲರೂ ಜಾಯಿನ್ ಆಗಿ. ನಾನು ವಿಡಿಯೋನ 9 o'clock ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇವತ್ತೇನಿದೆ, ಯಾರು ಅರ್ಜೆಂಟ್ ಆಗಿದ್ರೆ ಅವ್ರಿಗೆ, ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.